ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. 16ನೇ ಅಧ್ಯಾಯ. ಪುಮರ್ಥ ಸಾಧನ ವಿರೋಧೀನಿ ಅನೇನ ಅಧ್ಯಾಯೇನ ದರ್ಶಯತಿ. ಪುಮರ್ಥ ಸಾಧನ ವಿರೋಧೀನಿ ಅನೇನ ಅಧ್ಯಾಯೇನ ದರ್ಶಯತಿ. ಪುಮರ್ಥ ಅಂದರೆ ಪುರುಷಾರ್ಥ. ಪುರುಷಾರ್ಥಕ್ಕೆ ಸಾಧನವಾದ ಕೆಲಸಗಳನ್ನು ಮಾಡಬೇಕು. ಅದು ವಿರೋಧಿಗಳ ಏನೇನೋ ಓದನ್ನು ತಿಳಿಸ್ತಾ ಇದ್ದಾರೆ. ಅಥವಾ ಪುಮರ್ಥ ಸಾಧನ, ಪುರುಷಾರ್ಥ ಸಾಧನಕ್ಕೆ ಏನು ಬೇಕು, ಅದು ವಿರೋಧಿ, ಅದು ವಿರೋಧಿ ಯಾವುದು ಅನ್ನೋದನ್ನು ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀ ಭಗವಾನುವಾಚ, ಏನಂತ? ಅಭಯಂ ಸತ್ವಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಏನೇನು ಪುರುಷಾರ್ಥ ಸಾಧನಕ್ಕೆ ಏನೇನು ಬೇಕು ಅಂದರೆ, ದೈವಿ ಸಂಪತ್ತು ಇದ್ದರೆ ಪುರುಷಾರ್ಥ ಸಾಧನೆ, ಆಸುರಿ ಸಂಪತ್ತಿದ್ದರೆ ಪುರುಷಾರ್ಥಕ್ಕೆ ವಿಘ್ನ. ಅದೇನು ಅಂತ ಹೇಳ್ತಾರೆ. ದೈವಿ ಸಂಪತ್ತನ್ನು ಮೊದಲು ಹೇಳ್ತಾರೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಃ ಚ ಯಜ್ಞಃ ಚ ಸ್ವಾಧ್ಯಾಯ ತಪಃ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಃ ತ್ಯಾಗಃ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ ನ ಅತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಚಿತ್ತಪ್ರಜ್ಞ ಲಕ್ಷಣ ಅಂತ ಅಲ್ಲಿ ಹೇಳಿದರು, ಗುಣಾತೀತ ಲಕ್ಷಣ ಅಂತ ಅಲ್ಲಿ ಹೇಳಿದರು. ಆಮೇಲೆ ಇದು ದೈವಿ ಎಲ್ಲ ಒಂದೇ ರೀತಿಯೇ, ಬೇರೆ ಬೇರೆ ಕ್ರಮದಲ್ಲಿ ಹೇಳ್ತಾರೆ. ಆಗ್ಬಿಟ್ಟು ಮುಖ್ಯ ಉದ್ದೇಶ ಏನು ಅಂದರೆ, ವಿಷ್ಣು ಸಾಧನಕ್ಕೆ ಬೇಕಿವೆಲ್ಲ. ಅಪರೋಕ್ಷ ಜ್ಞಾನಿ ಹೀಗಿರ್ತಾನೆ ಅಂದರೆ ಆ ರೀತಿ ಇದ್ದರೆ ಅಪರೋಕ್ಷ ಜ್ಞಾನಿ ಆಗಲಿಕ್ಕೆ ಬರುತ್ತೆ. ಗುಣಾತೀತ ಆಗಿದ್ದಾನೆ ಅಂದರೆ ಆ ಲಕ್ಷಣ ತಿಳ್ಕೊಂಡ್ರೆ ಗುಣಾತೀತನಾಗಲಿಕ್ಕೆ ಬರುತ್ತೆ. ದೈವಿ ಸಂಪತ್ತು ಹೀಗಿರೋದ್ರಿಂದ ಪುರುಷಾರ್ಥ ಸಾಧನೆ ಸಾಧ್ಯವಾಗುತ್ತೆ. ಮತ್ತೆ ಮತ್ತೆ ಅದಕ್ಕೆ ಹೇಳ್ತಾರೆ, ದೃಢ ಆಗಲಿಕ್ಕೋಸ್ಕರ. ಬೇರೆ ದಾರಿ ಇಲ್ಲ ಅಂತ ಸ್ಪಷ್ಟ ಇದೇ ಮಾರ್ಗ ಅಂತ ಹೇಳೋದಕ್ಕೆ ನೋಡಿ ಪುನರಾವರ್ತನೆ ಕಂಡ ಕಾಣುತ್ತೆ. ಪುನರಾವರ್ತನೆ ಯಾವಾಗಲೂ ಮುಖ್ಯವಾದ ಅರ್ಥ ದಾರ್ಢ್ಯ, ಅದನ್ನು ಎಂಫೆಸಿಸ್ ಕೊಡಲಿಕ್ಕೋಸ್ಕರ ಹಾಗೆ ಹೇಳೋದು ಪದ್ಧತಿ. ಅಭಯಂ ಅನುಷ್ಠಾನ ಮಾಡಿದ್ರೆ ಅಷ್ಟೇ, ತಿಳ್ಕೊಂಡ್ರೆ ಏನು ಉಪಯೋಗ ಅದರಿಂದ? ಓದಬೇಕು, ಏನು ಉಪಯೋಗ ಅದರಿಂದ? ಓದಿ ಅರ್ಥ ಮಾಡ್ಕೋಬೇಕು, ಬರೀಬೇಕು. ಎಲ್ಲೆಲ್ಲಿ ಕೇಳಬೇಕು ಅಂತ ಹೇಳ್ತಾರೋ ಅಲ್ಲಿ ಕೇಳಿ ನಡಿಬೇಕು ಅಂತ ಅರ್ಥ ಬರೀತಾರೆ ಮುಂದೆ ಅದನ್ನು ಕೂಡ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಃ ಚ ಯಜ್ಞಃ ಚ ಸ್ವಾಧ್ಯಾಯ ತಪಃ ಆರ್ಜವಂ. ಅಭಯಂ ನಮಗೆ ನಿರ್ಭೀತಿಯಿಂದ ಬರುತ್ತೆ ಮನುಷ್ಯ, ಭಯ ಇರಬಾರ್ದು. ಭಯ ಇದ್ದರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ತುಂಬ ಜನಕ್ಕೆ ಇವತ್ತೇನು ಧರ್ಮಾಚರಣೆ ಮಾಡಲಿಕ್ಕೆ ಭಯ, ಅಧರ್ಮ ಮಾಡೋರಿಗೆ ಭಾರಿ ಧೈರ್ಯ. ಹಾಗಾಗಿಬಿಟ್ಟಿದೆ. ಪಕ್ಕದಾಗ ಕೂಡ ಸ್ಮೋಕ್ ಮಾಡ್ತಿರ್ತಾನೆ, ಮೂಗು ಮುಚ್ಕೊಂಡು ಕೊಡ್ತಾನೆ, ನಿಲ್ಲಿಸು ಅಂತ ಹೇಳೋ ಧೈರ್ಯ ಅವನಿಗೆ ಇರೋದಿಲ್ಲ. ಅವನು ಜೋರಾಗಿ ಮಾಡ್ತಿರ್ತಾನೆ. ಅಂದರೆ ಅವನು ತಪ್ಪನ್ನು ಜೋರಾಗಿ ಮಾಡ್ತಾನೆ, ನಿರ್ಭಯವಾಗಿ ಮಾಡ್ತಾನೆ. ಇವನು ಒಳ್ಳೆಯದ್ರಿಂದ ಭಯಪಟ್ಟು ಮಾಡ್ತಾನೆ. ಅದೆಂದು ಕೂಡ ಹಾಗೆ ಮಾಡಬಾರ್ದು. ಆ ಸತ್ಯ ನಾವು ಕನ್ವಿನ್ಸ್ ಆದಮೇಲೆ ಏನಿರ್ಬೇಕು ಅದ್ರ ಬಗ್ಗೆ. ಪ್ರಹ್ಲಾದನಿಗೆ ಆಗಿತ್ತು ಅಭಯ. ಎಷ್ಟು ಜನ ವಿಘ್ನ ಮಾಡ್ತಿದ್ದ ಆತನಿಗೆ. ತಂದೆ ಕೊಲ್ಲಕ್ಕೆ ಹೋದರೂ ಕೂಡ ಹೆದರೋಲ್ಲ. ಅದು ಧರ್ಮಾಚರಣೆ ಮಾಡಿ ಏನಿರಬೇಕು, ಯಾವಾಗಲೂ ಕೂಡ ಅಭಯ ಇರಬೇಕು. ಎದುರು ಮಾಡೋಕ್ಕಾಗೋದಿಲ್ಲ. ಕೊನೆಯೇ ಹೇಳ್ತಾರೆ ವೇದವ್ಯಾಸ ದೇವರು, ನ ಜಾತು ಕಾಮಾತ್ ನ ಲಭೋ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೆ ಜೀವಿತ ಶಾಪಿ ಹೇತು. ಧರ್ಮ ಬಿಡಕ್ಕೆ ಅನೇಕ ಕಾರಣ, ಮುಖ್ಯ ಕಾರಣ 3: ಕಾಮ, ಲೋಭ ಮತ್ತು ವಿಶೇಷವಾಗಿ ಅಲ್ಲ.
ಕಾಮ ಭಯಾತ್ ಲೋಭಾತ್ ಲೋಭ ಮೂರು ಕಾರಣದಿಂದಾಗಿ ಮನುಷ್ಯ ಧರ್ಮ ಬಿಟ್ಟುಬಿಡ್ತಾನೆ. ಅದು ಬಿಡಬಾರ್ದು ಅಂತ ಹೇಳೋದೇ ಮಹಾಭಾರತದ ಸಂದೇಶ ಅಂತ ಹೇಳ್ತಾರೆ ಕೊನೆಗೆ. ಆ ರೀತಿ ಎಂದೂ ಧರ್ಮ ಬಿಡದೆ ಇದ್ದವರು ಭೀಮಸೇನ ದೇವರು. ಆದ್ದರಿಂದ ಅವ್ರು ಗುರುಗಳಾಗ್ತಾರೆ. ಎಲ್ಲ ಸರಿ ಮಾಡಿದ ಗುರುಗಳಾಗ್ತಾರೆ. ಅವ್ರು ಇದು ಅರ್ಥ ಮಾಡಿಕೊಂಡ್ರೆ ಧರ್ಮಾಚರಣೆಗೆ ಭಯ ಬೇಡ. ಅದಕ್ಕೂ ಇನ್ನೊಂದು ಅರ್ಥ ಆ ಭಯಂ. ಆ ಅಂದರೆ ದೇವರು ಭಯ ಇರಲಿ ಅಂತ ಅರ್ಥ. ಸಾತ್ವಿಕ ಭಯ. ಭಯ ಎರಡು ವಿಧ. ತಾಮಸ ಭಯ ಬೇರೆ ಮತ್ತು ಸಾತ್ವಿಕ ಭಯ ಬೇರೆ. ಧೈರ್ಯನೂ ಹಾಗೇನೆ. ಸಾತ್ವಿಕ ಧೈರ್ಯ ಬೇರೆ. ಮುಂದೆ ಬರುತ್ತೆ ಧೃತಿ ಅಂತ ಬರುತ್ತೆ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ. ಅದು ಬಂಡ ಧೈರ್ಯ ಅಂತಾರಲ್ಲ, ಹಾಗೆ ಇರಬಾರ್ದು. ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳೋದು, ಅದು ಹೆಮ್ಮೆಯಿಂದ ಮಾಡೋದು, ಅವೆಲ್ಲ ಮೂರ್ಖತನದ ಪರಮಾವಧಿ. ಹಾಗಿರಬಾರ್ದು. ಅದಕ್ಕೆ ದೊಡ್ಡವ್ರ ಕಂಡ್ರೆ ಭಯ ಇರಬೇಕು. ಅದಕ್ಕೆ ಭೀಷಾಸ್ಮಾದ್ ಉದಯತಿ ಸೂರ್ಯೋದಯ ಚಂದ್ರೋದಯ ಆಗೋದಕ್ಕೇನು ಕಾರಣ? ದೇವ್ರ ಭಯ ಅಂತ ಹೇಳ್ತಾನೆ. ಅದು ಭಯ ಅಂದ್ರೇನು? ಸಾತ್ವಿಕ ಭಯ. ಗೌರವದ ಹಿನ್ನೆಲೆ ಬರೋ ಭಯ ಯಾವಾಗಲೂ ಕೂಡ ಶ್ರೇಷ್ಠ. ಇವತ್ತು ಅದಿಲ್ಲ. ಏನು ಹೇಳ್ಕೊಡ್ತಾರೆ ಗೊತ್ತಾ? ಯಾರಿಗೆ ಹೆದರಬಾರ್ದು. ಮನೆಯಲ್ಲಿ ಅಪ್ಪ ಮಗ ಯಾರ್ಯಾರಿಗೆ ಹೆದರಬಾರ್ದು. ಇದಲ್ಲ, ಇದು ಮೂರ್ಖತನದ ಪರಮಾವಧಿ. ಎಲ್ಲಿ ಅದ್ರ ಬಾಸ್ಗೆ ತಲೆ ಪಕ್ಷ ನಿಂತಿರ್ತಾನೆ. ಗೊತ್ತಾಯ್ತಾ? ಅದು ತಪ್ಪದು. ಅದೇ ಹೇಳಿದ ಅದರ ನಾರಾಯಣ ಆತ್ ಭಯಂ. ಆ ಶಬ್ದ ರಾಮೋ ರಾಮಾಹ ಮತ್ತು ಅಹ ಔ ಆಹ ನಡೆದಾಗ ರಾಮಾತ್ ಆತ್. ಆ ಒಂದು ಪದ ರಾಮ ಶಬ್ದ ನಡೆಸೋದಿಲ್ಲ, ಅಕಾರ ಅಂತ ಹಾಗೆ ನಡೆಸ್ಬೇಕಂತ. ಆತ್ ಭಯ. ಆ ಅಂದರೆ ಪರಮಾತ್ಮನಿಂದ ಭಯ ಪಡಬೇಕು. ಅದು ದೇವರಿಗೆ, ಅದು ದೊಡ್ಡವ್ರಿಗೆ ಹೆದರ್ತೇವೆ ಅಂತೀವಲ್ಲ, ಹಾಗೆ ಅಷ್ಟೇ. ಆ ಅಂದರೆ ಅತಿ ದೊಡ್ಡವನು ಪರಮಾತ್ಮ. ಆದ್ದರಿಂದ ಭಯ, ದೇವರಿಗೆ ಅಂಜಿ ನಡಿಬೇಕು. ಸಿಂಪಲ್ ಅದು. ಆಫೀಸ್ನಲ್ಲಿ ಯಾರು ಮುಖ್ಯ ಆಗ್ತಾರೆ? ಯಾರು ಭಯ ಇರುತ್ತೆ ನಮಗೆ? ಕೊಲೀಸ್ ಭಯ ಇರೋದಿಲ್ಲ, ಆ ಬಾಸ್ ಭಯ ಇರೋದು. ಅದಿರ್ಬೇಕು ಯಾವಾಗ. ಸತ್ವ ಸಂಶುದ್ಧಿ. ಸತ್ವ ಅಂದ್ರೇನೋ ಸ್ವರೂಪ, ಒಳಗಿರ್ತಕ್ಕಂಥ ಸತ್ವ. ಪ್ರತಿಯೊಂದು ಅವನ ಸತ್ವ ಇಲ್ದವರು ಅಂತ ಹೇಳ್ತಾರಲ್ಲ, ಶುದ್ಧವಾಗಿರ್ಬೇಕು ಸತ್ವ. ಆಮೇಲೆ ಇನ್ನು ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ ಅಂತ ಹೇಳ್ತಾರೆ. ಬಲ ಮತ್ತು ಜ್ಞಾನ ಇರಬೇಕು, ಸತ್ವ ಇರಬೇಕು. ಅದರಲ್ಲಿ ಕೆಲವು ಟೊಳ್ಳು ಅಂತಾರಲ್ಲ, ಹಾಗಿರಬಾರ್ದು. ಅದಕ್ಕೆ ಪ್ರತಿಯೊಂದು ಪದ್ಧತಿ. ಟೊಳ್ಳು ಪ್ರತಿಭೆ ಪೂಜೆ ಮಾಡಬಾರ್ದು ಅಂತೆ. ಸಾಲಿಡ್ಡಾಗೇ ಇರಬೇಕು. ಅದಕ್ಕೆ ಟೊಳ್ಳು ಇದ್ಬಿಟ್ರೆ ದೋಷ. ಅದು ತತ್ವ ಸಂಶುದ್ಧಿ. ಯಾರು ಒಳಗೇನೂ ಇಲ್ಲ ಅಂತಾರಲ್ಲ, ಒಳಗೇನೂ ಇಲ್ಲ, ಮೇಲಷ್ಟೇ ಅಂತ ಹೇಳ್ತಾರೆ. ಹಾಗಾಗಿ ತತ್ವ ಸಂಶುದ್ಧಿ ಇರಬೇಕು. ಅದೇ ಹೇಳ್ತಿರೋದು. ಸತ್ವ ಸಂಶುದ್ಧಿ ಅಂದ್ರೇನು? ಸರಿಯಾಗಿರ್ಬೇಕು. ಅಂದರೆ ಸತ್ವ ಇರಬೇಕು. ಅಂದರೆ ಪರಮಾತ್ಮನ ಹೆಸರು. ದೇವರಿಗೋಸ್ಕರ ಮಡಿ ಯಾತಕ್ಕೆ ಮಡಿ ಮಾಡಿ ಕೂತ್ಕೊಂಡ್ಬಿಟ್ಟು ಏನು ಉಪಯೋಗ? ಮಡಿ ಮಾಡ್ದ ಸ್ಮೋಕಿಂಗ್ ಶುರು ಮಾಡ್ದ. ಮಡಿಗೆ ಅರ್ಥನೇ ಇಲ್ಲ ಅದು. ಅದೇನಿರ್ಬೇಕು? ಅದಕ್ಕೆ ದೇವ್ರ ಪ್ರೀತಿಗೋಸ್ಕರ ಉಪಯೋಗಿಸ್ಬೇಕದು. ಯೂನಿಫಾರ್ಮ್ ಹಾಕೊಂಡು ಮನೆಗೆ ಕೂತ್ಕೊಂಡ್ಬಿಟ್ಟು ಸ್ಕೂಲಿಗೆ ಹೋಗಲಿಲ್ಲ. ಅದು ಯೂನಿಫಾರ್ಮ್ ಹಾಕ್ಕೊಂಡ್ಮೇಲೆ ಉದ್ದೇಶ ಏನು? ಸ್ಕೂಲ್ಗೆ ಹೋಗಕ್ಕೆ, ಮನೆಯಲ್ಲಿ ಕೂಡ್ಲಕ್ಕಲ್ಲ. ಅದಕ್ಕೋಸ್ಕರ ದೇವರಿಗೋಸ್ಕರವಾಗಿ ಶುದ್ಧಿ ಇರಬೇಕು. ಜ್ಞಾನ ಯೋಗ ಇಂಗ್ಲೀಷ್ ತಗೊಂಡ್ರೆ ಸ್ವಲ್ಪ ಶುದ್ಧಿ ಇರಬೇಕು ಅಂತ. ಸತ್ವ ಸಂಶುದ್ಧಿ, ಸ್ವಲ್ಪ ಸತ್ಯ ಸಂಶೋಧನ, ಸ್ವಲ್ಪ ಶೋಧನೆ ಮಾಡಿರ್ಬೇಕು ಅಂತಾರಲ್ಲ, ಹಾಗೆ. ಆ್ಯಕ್ಚುಲಿ ಅದರ ಅರ್ಥ ಹಾಗಲ್ಲ. ಪೂರ್ಣ ಶೋಧನೆ ಮಾಡಿರ್ಬೇಕು ಅಂತ ಅರ್ಥ. ಸ್ವಲ್ಪ ಇಲ್ಲದೆ ಮಾಡಿಬಿಟ್ರೆ ಸಂವಾದ ಇಲ್ಲಪ್ಪ ಅಂತ ಹೇಳ್ತಾರೆ. ಜ್ಞಾನಯೋಗ ವ್ಯವಸ್ಥಿತಿ. ಜ್ಞಾನೇ ಯೋಗೇ ವ್ಯವಸ್ಥಿತಿ. ಜ್ಞಾನದಲ್ಲಿ ಯೋಗದಲ್ಲಿ ಯಾವಾಗಲೂ ಕೂಡ ವ್ಯವಸ್ಥಿತಿ, ಇನ್ವಾಲ್ವ್ಮೆಂಟ್ ಇರಬೇಕು. ವ್ಯವಸಾಯ ಮಾಡಬೇಕು ಅಂದರೆ ಕೃಷಿ ಮಾಡಬೇಕಂತ. ಜ್ಞಾನ ಸಂಪತ್ತು, ಯೋಗ ಸಂಪತ್ತು ಅನ್ನೋದು ಕೃಷಿಗೆ. ಅಥವಾ ಜ್ಞಾನಯೋಗ ವ್ಯವಸ್ಥಿತಿ. ಒಂದು ಕರ್ಮಯೋಗ ಜ್ಞಾನಯೋಗದಲ್ಲಿ ಎರಡಂಶನೂ ಎರಡರಲ್ಲಿರೋದ್ರಿಂದ ಜ್ಞಾನಪ್ರಧಾನ ಕರ್ಮಪ್ರಧಾನ ಯೋಗದಲ್ಲಿ ಸಮ್ಯಕ್ ಸ್ಥಿತಿ ಮತ್ತು ಕೂಡ ಸಮ್ಯಕ್ ವ್ಯವಸ್ಥಿತಿ. ವಿಶೇಷಣ ಅವಸ್ಥಿತಿ ವ್ಯವಸ್ಥಿತಿ. ವಿಶೇಷವಾಗಿ ಇರುವಿಕೆ, ಅವಸ್ಥಿತಿ ಇರುವಿಕೆ. ಜ್ಞಾನಯೋಗೇ ವ್ಯವಸ್ಥಿತಿ. ಅಲ್ಲೂ ಈ ಅಂದರೆ ವಿಷ್ಣು ಪ್ರೀತ್ಯರ್ಥಂ ಅವಸ್ಥಿತಿ. ಇವತ್ತು ಯಾತಕ್ಕೆ ಹೋಗ್ತಾನೆ? ದೊಡ್ಡ ಮಾಡಬಾರ್ದು. ಅವರ ಅನುಗ್ರಹ ಬರುತ್ತೆ. ಅವ್ರು ಹೇಳಿದ ಕೇಳಿದ್ರೆ ಏನಾಗುತ್ತೆ? ತಕ್ಷಣ ನಮಗೆ ಅವ್ರ ಅನುಗ್ರಹ ಸಿಗುತ್ತೆ. ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ವಿರುದ್ಧ ಮಾಡಿದ್ರೆ ಸಿಟ್ಟು ಬರುತ್ತೆ. ಅದಕ್ಕೋಸ್ಕರ ದೇವರಿಗೆ ನಾವು ಅನುಕೂಲ ಅದು ಹೇಳಿದ್ದನ್ನು ಮಾಡ್ತಾ ಹೋದರೆ ವಿಶೇಷವಾಗಿ ಪ್ರೀತನಾಗ್ತಾನೆ. ದಾನಂ ದಮಶ್ಚ ಯಜ್ಞಶ್ಚ. ದಾನ ಮಾಡೋ ಪ್ರವೃತ್ತಿ ಇರಬೇಕು. ದಾನ ಮಾಡ್ತಾನೆ ಅಲ್ಲ, ದಾನ ಮಾಡೋ ಪ್ರವೃತ್ತಿ ಇರಬೇಕು. ಕಾರಣ ಏನಾದರೂ ಕೊಡಬೇಕು, ಆ ಭಾವನೆ ಯಾವಾಗಲೂ ಇರಬೇಕು. ಇಲ್ಲದೆ ಹೋದರೆ ಇದು ಬರೋದಿಲ್ಲ. ದಾನ ಮಧ್ಯೆ ಹೇಳಿದ್ದೇನೆ, ದಾನ ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ. ಎಷ್ಟಿರಬೇಕು ಅದರಲ್ಲಿ? ಪ್ರಪೋರ್ಷನೇಟಾಗಿ ತನ್ನಲ್ಲಿ ಎಷ್ಟಿದೆಯೋ ಅಷ್ಟು. ಎಲ್ಲ ಕೊಟ್ಟರೆ ತಾನು ಬದುಕೋದು ಹೇಗೆ? ಮನೆ ಉಳಿಯೋದು ಹೇಗೆ? ಅದು ಕೊಡದೆ ಹೋದರೆ ಜಗತ್ತು ಉಳಿಯೋದು ಹೇಗೆ? ಎರಡು ಕಡೆ ಜಗತ್ತು ಉಳಿಬೇಕು, ತಾನು ಉಳಿಬೇಕು, ಮನೆ ಉಳಿಬೇಕು. ಅದಕ್ಕೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ದಾನ ಮಾಡಬೇಕು ಯಾವಾಗ. ಗೊತ್ತಾಯ್ತಾ? ಅತಿ ಮಾಡಿ ಮನೆಯ ಜಗಳ ಕಟ್ಕೊಂಡ್ಬಿಡ್ತಾರೆ ಕೆಲವರು. ಏನು ಕೊಡದೇನೋ ಅಲ್ದ ಮನೆಯಲ್ಲಿ ಬಯಸ್ಕೊತಾರೆ, ಏನು ಕೊಡೋದಿಲ್ಲ ಅಂತೇಳಿ. ಎರಡೂ ಆಗಬಾರ್ದು. ಅದಕ್ಕೋಸ್ಕರ ವ್ಯವಸ್ಥಿತವಾಗಿ ದಾನ ಮಾಡೋ ಪ್ರವೃತ್ತಿ ಎಲ್ಲರಲ್ಲೂ ಇರಬೇಕು. ಬಡವನಲ್ಲೂ ಇರಬೇಕಾಯ್ತಾ? ಈಗ ಅದಕ್ಕೆ ಅತಿಥಿಗಳ ಕತೆ ಬಂತಾರೆ. ಏನಿಲ್ಲ, 4 ಊಟ ಇಷ್ಟಿಷ್ಟು ಕೂತ್ಕೊಂಡಿರ್ತಾರೆ. ಯಾರೋ ಬಂದ ಬ್ರಾಹ್ಮಣ,
ಅದರಲ್ಲಿ ಕೊಟ್ಟು ಎಲ್ಲ ಕೊಟ್ಬಿಟ್ರು ಕೊನೆಗೆ. ಇದು ಭಾಳ ಮುಖ್ಯ. ಅದರಿಂದ ಬರೋ ಪುಣ್ಯ, ತಿಂದರೆ ಬರೋ ಪುಣ್ಯ 3 ತಾಸಿಗೆ ಹೋಗಿಬಿಡುತ್ತೆ, ಕೊಟ್ಟಿದ್ದು ಶಾಶ್ವತ ಉಳಿಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದಾನ, ಅದು ಮೊದಲೇ ಹೇಳಿದ್ದೇನೆ, ದಾನ ಶಬ್ದಕ್ಕೆ ಕೊಡೋದಲ್ಲ, ಇನ್ವೆಸ್ಟ್ಮೆಂಟ್ ಅಂತ. ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ದಾನಂ ದಮಶ್ಚ ಯಜ್ಞಶ್ಚ. ಅದಕ್ಕೆ ನಮ್ಮಲ್ಲಿ ಇದು ಮಾಡಿದರೆ ಕೆಲವೆಲ್ಲ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ ತಕ್ಷಣವೇ ಈ KG ಎಲ್ಲ ಕಂಪಲ್ಸರಿ ಇದು ಮಾಡಲೇಬೇಕು. ಅದಕ್ಕೆ ಬ್ಯಾಡೆ ಅವನಿಗೆ ಬೇಕಾಗುತ್ತೆ ನೆಸಿಟಿ ಇದ್ದಾಗ, ಮಲ್ಟಿಪ್ಲೈ ಆಗಿ ಬರುತ್ತೆ. ನೆಸಿಟಿ ಇದು ಭಾಳ ಬರುತ್ತೆ. ಆ ದೃಷ್ಟಿಯಲ್ಲಿ ಯಾವಾಗಲೂ ಇರಬೇಕು. ದಮಶ್ಚ ಯಜ್ಞಶ್ಚ. ದಮ, ಅದಕ್ಕೆ ಎಷ್ಟು ಸರ್ಕಾರ ಕೂಡ ದಾನ ಕೊಟ್ಟು ATC ಕೂಡ ಅಭ್ಯಾಸ ಮಾಡಿದ್ದಾರೆ. ಅದಕ್ಕದು ಅದು ಮಾಡಿ ಎನ್ಕರೇಜ್ ಮಾಡೋಕ್ಕೋಸ್ಕರ ಆ ಕಾನ್ಸೆಪ್ಟ್ ಇದೆ. ದಮಶ್ಚ, ದಮ ಅಂದರೆ ಇಂದ್ರಿಯ ನಿಗ್ರಹ. ದಮ ಇಂದ್ರಿಯ ನಿಗ್ರಹ, ಇಂದ್ರಿಯತ್ವ ಇರಬೇಕು. ಯಜ್ಞಶ್ಚ, ತಪ್ಪದೇ ಯಜ್ಞಾಗ ಮಾಡಬೇಕು. ಪ್ರತಿಯೊಬ್ಬರೂ ಯಜ್ಞಾಗ ಮಾಡಲೇಬೇಕು. ಅಶ್ವಮೇಧ ಅವ್ರು ಮಾಡಿದ್ರು ಅಂತಲ್ಲ, ವೈಶ್ವವಾದ ಯಜ್ಞ ಇದ್ದೇ ಇದೆ. ಕೊನೆಗೆ ಬಾಯರ್ ಬಂದು ನೀರು ಕೊಟ್ಟರು ಒಂದು ಯಜ್ಞ ಆಯಿತಾ. ಅನ್ನ ಹಾಕಿದ್ರು ಯಜ್ಞ. ಏನೋ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಯಜ್ಞ ಆಗುತ್ತೆ. ಆದ್ದರಿಂದ ದಾನ ಯಜ್ಞಗಳೆಲ್ಲ ಲೋಕೋಪಕಾರದ ಕೆಲಸಗಳು. ಕಡೆಗೆ ಲೋಕದಲ್ಲಿ ಮಾಡೋವೆಲ್ಲ ಲೋಕಕ್ಕೆ ಲಿಮಿಟ್ ಆಗಿಬಿಡತ್ತೆ. ಸರ್ಕಾರದ ಎಲ್ಲ ನಿಯಮಗಳು ಯಾತಕ್ಕೋಸ್ಕರ ಇರೋದವೆಲ್ಲ ಲೌಕಿಕ ಜೀವನಕ್ಕೆ. ಇನ್ನು ಆದರೆ ಆ ಕಡೆ ಕವರ್ ಮಾಡೋದಿಲ್ಲ. ಶಾಸ್ತ್ರ ಹಾಗಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ. ಆ ಸ್ಪಿರಿಚುಯಾಲಿಟಿನೂ ಆ ಕಡೆಯೂ ಇರಬೇಕು, ಈ ಕಡೆ ಸೋಷಿಯಲ್ ಕನ್ಸರ್ನು ಇರಬೇಕು. ನಮಗೆ ಬರೀ ಎರಡರಲ್ಲಿ ಒಂದಿದ್ರೆ ಸಾಲದು. ಸತ್ಯಂ ಮತ್ತು ಸ್ವಾಧ್ಯಾಯ, ಪ್ರತಿನಿತ್ಯ ಓದ್ತಿರಬೇಕು. ಸ್ವ ಅಧ್ಯಾಯ, ಅದಕ್ಕೆ ಎರಡರ್ಥ. ಸ್ವ ವಿಷ್ಣು ವಿಷೇಕ ಅಧ್ಯಾಯ, ಸಚ್ಛಾಸ್ತ್ರ ಅಭ್ಯಾಸ ನಿತ್ಯಂ. ಒಳ್ಳೆ ಗ್ರಂಥಗಳನ್ನ ಯಾವಾಗಲೂ ಓದೋ ಚಟನೇ ಹೋಗ್ಬಿಟ್ಟೆ ಜನಗಳಿಗೆ. ಪುಸ್ತಕ ಕೊಟ್ಟರು ಹೋಗ್ತಾ ಪ್ರಸಾದ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಫ್ರೀ ಬುಕ್ಸ್ ಕೊಟ್ಟರೆ ಹೊರ್ಕೊಬಿಡ್ತಾರೆ, ಪ್ರಸಾದ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಓದೋ ಅಭ್ಯಾಸನೇ ಇಲ್ಲ. ಅದಕ್ಕೆ ಹೇಳ್ತೀವಿ, ಯಾರು ಆ್ಯಕ್ಚುಲಿ ಧರ್ಮಗಳ ಪುಸ್ತಕಗಳು ಫ್ರೀನೇ ಕೊಡಬೇಕು. ಕೊಟ್ಟು ಏನಾಗುತ್ತೆ ಗೊತ್ತಾ, ಎಲ್ಲ ಕಷ್ಟ ಬಿಟ್ಟು ತಿಂದುಬಿಟ್ಟು ಕೈ ವರ್ಷೋಡು ಎಷ್ಟು ಬಿಡ್ತಾರೆ. ಜನ ಕನಸದೇ ಇರೋದಿಲ್ಲ. ಸ್ವಲ್ಪ ಗಿಟ್ಟರೆ ಅವಾಗ ಏನಾಗಲ್ಲ, ನಾವು ಕೊಂಡ್ಕೊಂಡಿದ್ದೆ ಅಭಿಮಾನ ಬರುತ್ತೆ ಸ್ವಲ್ಪ. ಇಲ್ಲ ನಮ್ಮ ಜನ ಏನು ಮಾಡಿ ಮಿಸ್ಯೂಸ್ ಮಾಡಿಕೊಡೋ ಪದ್ಧತಿ ಜಾಸ್ತಿ. ಅಭಿಮಾನ ಬರಬೇಕಾದ್ರೆ ಸ್ವಲ್ಪ ಇರಬೇಕು. ಹೋಗಿ ಅದು ತಾನೇ ಓದಲ್ಲ, ಇನ್ನೊಬ್ರು ಓದೋರು ಯಾರು ಕೊಡ್ಬೋದು. ಕೈ ವರ್ಷೋಡು ಬಿಸಾಕಿಬಿಟ್ರೆ ಏನು ಮಾಡ್ಬೇಕು, ಅದನ್ನು ಮಾಡಬಾರ್ದು. ಅಂಥ ಪುಸ್ತಕ ಬರೀಬಾರ್ದು. ಎರಡನೇದಾಗಿ ಕೈ ವರ್ಷೊಳಗೆ ಬಸ್ಸು ಬರೀಬಾರ್ದು. ಇನ್ನು ಒಳ್ಳೆ ಪುಸ್ತಕ ಮಿಸ್ಯೂಸ್ ಮಾಡ್ಕೋಬಾರ್ದು. ಜ್ಞಾನ ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ. ಜ್ಞಾನ ಯೋಗದಲ್ಲಿ ವ್ಯವಸ್ಥಿತಿ ಆದಮೇಲೆ ತಪಸ್ಸು ಮಾಡಬೇಕು. ತಪಸ್ಸು ಅಂದ್ರೆ ಏನು? ಕೃಚ್ಛ ಚಾಂದ್ರಾಯಣಾದಿಕಂ ತಪ. ಕೃಚ್ಛರಥ, ಚಾಂದ್ರರಥ ಅವೆಲ್ಲ ಅಧ್ಯಾಯ ಬಂದೋಯ್ತು. ಈಗ ಸ್ವಾಧ್ಯಾಯದಲ್ಲಿ ಬಂದೋಯ್ತು. ಆದ್ದರಿಂದ ಈಗ ಅರ್ಥ ಮಾಡದೆ ಯಾವತ್ತು ಅರ್ಥ ಮಾಡಬೇಕು? ಕೃಚ್ಛ ಚಾಂದ್ರಾಯಣಾದಿಕಂ ತಪಃ. ಕೃಚ್ಛ ಚಾಂದ್ರ ಏಕಾದಶಿ ಅಂತ ಹೇಳಿಲ್ಲ, ಯಾಕಂದ್ರೆ ಮಿನಿಮಮ್ ಅದು ಗೊತ್ತಾಯ್ತಾ. ಎಷ್ಟೋ ಕಡೆ ಏಕಾದಶಿ ಹೇಳಿದಾಗ ಕಾಣೋದಿಲ್ಲ ನಮಗೆ. ಯಾಕೆ ಹೇಳೋದಕ್ಕೆ ಕಾಣೋದಿಲ್ಲ ಅಂದರೆ ಅದು ಮಾಡಿದ ಮೇಲೆ ಮುಂದೆ ಬರೋದು. ಮುಂದಿನ ಅಧಿಕಾರ ಇಲ್ಲೇ ಇಲ್ಲ. ಏಕಾದಶಿ ಕೃಷ್ಣಾಷ್ಟಮಿ ಮಾಡಿದ್ರೆ ಯಾವ ರಥಕ್ಕೆ ಎಲಿಜಿಬಿಲಿಟಿನೇ ಬರೋದಿಲ್ಲ. ಮಾಡಿದರೆ ವೇಸ್ಟ್. ಅದು ರಿಜಿಸ್ಟರ್ ನಂಬರ್ ಹಾಕಿದೆ ಬರೆದ್ರೆ ಹಾಗೆ ರಿಜಿಸ್ಟರ್ ನಂಬರ್ ಹಾಕಬೇಕು ಅಂತ ಹೇಗೆ ಬರೆಯೋದಿಲ್ಲ. ಹಾಗೆ ಏಕಾದಶಿ ಎಂಬುದು ಕಂಪಲ್ಸರಿ ಆದ್ದರಿಂದ ಹೇಳೋದಿಲ್ಲ. ಕೆಲವು ಕಡೆ ತಿಳಿಲಿ ಅಂತ ಹೇಳ್ತಾರೆ, ಕೆಲವು ಕಡೆ ಹೇಳೋದಿಲ್ಲ. ತಪಃ ಆರ್ಜವಂ. ಆರ್ಜವಂ ಅಂದರೆ ತಕ್ಷಣ ಮನೋ ವಾಕ್ಕಾಯ ಕರ್ಮಣ ಅವೈಪರೀತ್ಯಂ. ಮನಸ್ಸಲ್ಲಿ ಏನಕ್ಕಂತ ಪ್ರಾಮಾಣಿಕವಾಗಿ ಹೇಳಬೇಕು, ಅದರಂತೆ ನಡಿಬೇಕು. ಗೊತ್ತಾಯ್ತಾ? ಮಾಡಬೇಕು, ಇನ್ನೊಬ್ರಿಗೆ ಹೇಳಬೇಕು. ಮನಸ್ಸು, ವಾಕ್, ಅಂದ್ಕೊಂಡಿದ್ದೀನಿ ಹೇಳಿದ್ದನ್ನು ನಡೆಸ್ತಾ, ಮೂರಾಯ್ತಲ್ಲ. ಅದಕ್ಕೆ ಆ ರೀತಿ ಇದ್ದರೆ ಏನಂತ ಕರೀತಾರೆ? ಆರ್ಜವ ಅಂತ ಕರೀತಾರೆ. ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ ಹಾಗೆ, ಸ್ಟ್ರೈಟ್ ಫಾರ್ವರ್ಡ್. ಬಟ್ ಸ್ಟ್ರೇಟ್ ಫಾರ್ವರ್ಡ್ ತಪ್ಪು ಹೇಳಿ ಸ್ಟ್ರೇಟ್ ಫಾರ್ವರ್ಡ್ ಇರಬಾರ್ದು. ಸರಿಯಾಗಿ ಹೇಳಿ ಸ್ಟ್ರೇಟ್ ಫಾರ್ವರ್ಡ್. ಮನಸ್ಸಲ್ಲಿ ಹೇಳೋದೇ ಒಂದು, ಇರೋದೇ ಒಂದು, ಬಾಯಲ್ಲಿ ಹೇಳೋದೇ ಒಂದು, ಮಾಡಿದ್ದೇ ಮತ್ತೊಂದು. ಅದಕ್ಕೆ ಹೇಳ್ತಾರೆ ವಚಸ್ಸೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ಗೊತ್ತಾಯ್ತಾ? ಅವರಿಗೂ ಕೂಡ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕ ದುರಾತ್ಮನ. ಮನಸ್ಸಲ್ಲಿರೋದೇ ಒಂದು, ಬಾಯಲ್ಲಿ ಹೇಳೋದೇ ಒಂದು. ಈಗ ತಡಿತಿರೋದು ಹಾಗೆ ತಾನೆ. ಗುರುತರ ಉಪದೇಶ ತನಗಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಮನಸ್ಸಲ್ಲಿರೋದು ಏಕವಾಕ್ಯತೆ ಇದ್ದರೆ ಸರಿ. ಅದು ಮುಚ್ಚಿಡೋದಿಲ್ಲ. ಸರಿ, ಹೆಸರು ಹೊತ್ತು ಎಲ್ಲೋದ್ರೂ ಅದೇನೆ. ಜನ ಸಂತೋಷ ಪಡಿಸೋಕ್ಕೆ ಏನು ಹೇಳಬಾರ್ದು? ಸುಳ್ಳು ಹೇಳಬಾರ್ದು. ಅದು ಮೋಸ ಆಗತ್ತೆ. ನಾವು ಎಲ್ಲೂ ತಿನ್ಬಂದಿಲ್ಲ, ಎಲ್ಲ ತಿನ್ಕೊತ ಕೂತಿರ್ತಾನೆ ಹೇಳ್ಬಿಟ್ಟೆ. ಇಲ್ಲಿ ಹೇಳಿರ್ತಾನೆ ತಿನ್ಕೊತ ಕೂತಿರ್ತಾನೆ. ಅದು ಮೋಸ ಮಾಡಿದೆ ಅಂತ ಆಗೋದಿಲ್ಲ. ಹಾಗಿರಬಾರ್ದು. ಅನ್ಯ ಹೇಳಿದ್ರೆ ಸರಿ. ಇದು ಅರ್ಥ. ಸ್ವಾರಸ್ಯ ಏನಂದರೆ ಎರಡು ಅದೇ ಹೇಳಿದಾಗ ಕೇಳಿಸುತ್ತೆ. ಅರ್ಥವೇ ಇಲ್ಲೊಂದು ಅಲ್ಲೊಂದು ಅಷ್ಟೇ. ಅಲ್ಲೊಂದು ಇಲ್ಲೊಂದು ಬೇರೆ ಹೇಳೋದು. ಅರ್ಥ ಒಂದೇ. ಅದು ಇಫೆಕ್ಟ್ ಜಾಸ್ತಿ ಇದೆ ಅದರಲ್ಲಿ. ಅದೇ ಹೇಳಿದಾಗ ಕಳಿಸುತ್ತೆ, ಅರ್ಥ ಬೇರೆ ಇದೆ. ಮನಸ್ಸಿ ಏಕಂ ವಚಸಿ ಏಕಂ ಕರ್ಮಣಿ ಏಕಂ ಮಹಾತ್ಮನ. ಮನಸ್ಸಿ ಏಕಂ ವಚಸಿ ಏಕಂ ಕರ್ಮಣ್ಯೇಕಂ ದುರಾತ್ಮನ. ಅಲ್ಲೊಂದಿಲ್ಲ ನೋಡೋದಕ್ಕೆ ಡಿಪೆಂಡ್ ಪಡೆದಾಗುತ್ತೆ. ಏಕಂ ಅದೊಂದು ಇದೊಂದು ಅದೊಂದು ಅಷ್ಟೇ. ಇಲ್ಲ ಒಂದೇ ಒಂದು.
ಒಂದೇ ಆಗೋದು ಬೇರೆ, ಒಂದೊಂದೇ ಆಗೋದು ಬೇರೆ. ಅದು ಒಂಥರ ಕಾವ್ಯ ಆದಾಗ ಆಗತ್ತೆ, ಗೊತ್ತಾಯ್ತಾ? ಅವ್ನು ನೋಡೋದಕ್ಕೆ ರಿಪೀಟ್ ಮಾಡಿದಾಗ ಆಗತ್ತೆ, ಆ್ಯಕ್ಚುಲಿ ರಿಪಿಟೇಷನ್ ಅಲ್ಲ ಅದು. ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಆರ್ಜವಂ ಆಯ್ತು. ಅಹಿಂಸಾ, ಹಿಂಸೆ ಮಾಡಕೂಡದು. ತುಂಬ ಜನಕ್ಕೆ ಫಿಸಿಕಲ್ ಹಿಂಸೆ ಮಾಡೋದಿಲ್ಲ, ಕಾರಣ ಅಷ್ಟು ಧೈರ್ಯನೂ ಇರೋದಿಲ್ಲ, ಶಕ್ತಿನೂ ಇರೋದಿಲ್ಲ. ಆದರೆ ನೋಯಿಸೋದಿಲ್ಲ, ಅದನ್ನು ಮಾಡಬಾರ್ದು. ತುಂಬ ಜನ ಏನು ಮಾತಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ? ಒಂದು ಅಡ್ಡ ಮಾತಾಡೋದು ಏನಾಗುತ್ತೆ ಅಂದರೆ ಹಲ್ಟ್ ಆಗುತ್ತೆ, ಕೇಳಿದವರಿಗೆ ಹಲ್ಟ್ ಆಗುತ್ತೆ. ಇವತ್ತು ನಮಗೆ ಕೆಟ್ಟ ಅಭ್ಯಾಸ ಆಗಿರುತ್ತೆ. ಫಸ್ಟ್ ರ್ಯಾಂಕ್ ಬಂದ SLC ಹಿಡ್ಕೊಂಡು, SLC ಬಂದು ಮುಂದೆ ನೋಡಾಡುತ್ತೆ, ಏನಾಗ್ತದೆ ಗೊತ್ತಾಗುತ್ತೆ. ಅವ್ನು ಇದೇ ಇಲ್ಲ, ಅವನಿಗೆ ನೆಗೆಟಿವ್ ಆಗೇ ನೋಡೋದು. ಅಲ್ಲೂ ಬಂದ, ಇನ್ನೂ ಇದೇ ಬಂದು ಗೊತ್ತಾಗುತ್ತೆ. ಅವ್ರಿಗೆ ಕೆಲಸ ಅಲ್ಲಿ ಗೊತ್ತಾಗುತ್ತೆ, ಒಪ್ಪೋದೇ ಇಲ್ಲ ಅವನು. ಕೆಟ್ಟದಾಗೆ ಯೋಚನೆ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಪಾಸಿಟಿವ್ ಥಿಂಕಿಂಗೇ ಬರೋದಿಲ್ಲ. ಹಾಗಿರಬಾರ್ದು. ಒಂದು ಫೇಲ್ ಆದ ಯೋಚನೆ ಮಾಡಬೇಡ, ಮುಂದೆ ಅದು ಪಾಸಿಟಿವ್ ಥಿಂಕಿಂಗ್. ಅದು ಗೊತ್ತಾಯ್ತಾ? ತುಂಬ ಜನಕ್ಕೆ ಆ ಥರ ಮಾಡಿ ನೋಯಿಸೋ ಉದ್ದೇಶ ಏನು ಗೊತ್ತಾ? ಸಹನೆ ಇಲ್ಲ, ಸಹನೆ ಇಲ್ಲ. ಅದಕ್ಕೆ ಬೈಬೇಕು. ಇಲ್ಲಿ ಬೈಲಿಕ್ಕೆ ಸ್ಕೋಪ್ ಇಲ್ಲ, ಅದು ಮುಂದಿನ ಭಯ ಸಿಗುತ್ತೆ ಅಂತ ಹೇಳ್ತಾ ಇರೋದು. ಹಾಗೆ ಹೇಳಬಾರ್ದು ಯಾವಾಗ. ಅದು ಇನ್ನೂ ಓದಿಲ್ಲ, ಬರೀ ಮೂಲ ಅಷ್ಟೇ ಹೇಳ್ತಿರೋದು. ಈಗ ಅದು ಮುಗಿದ ಮೇಲೆ ಅರ್ಥ ಆಗುತ್ತೆ. ಫಸ್ಟ್ ಮೇಲ್ನೋಟ ಅರ್ಥ ಹೇಳಿಬಿಟ್ಟು ಆಚಾರ್ಯ ಸ್ಪೆಷಲ್ ಅರ್ಥ ಹೇಳ್ತಾರೆ, ಗೊತ್ತಾಯ್ತಾ? ಜನರಲ್ ಗೊತ್ತಾರೆ, ಸ್ಪೆಷಲ್ ಗೊತ್ತಾಗ್ತದೆ. ಇದು ಯಾಕೆಂದ್ರೆ ಗೊತ್ತಿರೋ ಪದಗಳ ಹೆಸರಿಗೆ ಇವೆಲ್ಲ ನಮಗೆ ಅದು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರುತ್ತೆ. ಹಿಂಸೆ ಅಂದರೆ ಹೊಡೆಯೋದು ಅಷ್ಟೇ ಹಿಂಸೆ ಅಲ್ಲ, ನೋಯಿಸೋ ಹಿಂಸೆ ಇನ್ನೂ ದೊಡ್ಡದು ಆ್ಯಕ್ಚುಲಿ, ಗೊತ್ತಾಯ್ತಾ? ಯಾರೋ ಕಾಲಲ್ಲಿ ಬಸ್ಸಲ್ಲಿ ಹೋಗ್ಬಿಡ್ತಾರೆ, ನೋವಾಗುತ್ತೆ. ಆ ಇಂಟೆಂಟ್ ಅವ್ರಿಗೆ ಹೋಗಿಬಿಡು ಅಂತೇಳಿ ರಕ್ತ ಬಂದರೂ ಸುಮ್ಮನೆ ಇರ್ತೇವೆ. ನೋಯಿಸ್ಬಿಡ್ತಾರೆ, ಆ ಇಂಟೆಂಟ್ ನೋಯಿಸೋದು ಇದೆಲ್ಲ ಇದಾಗೋದಿಲ್ಲ. ಅದು ನೋಯಿಸ್ಬೇಕಾದ್ರೆ ಯಾವಾಗ ಹಾಕಿಸ್ಬೇಕಲ್ಲ, ಅದು ವಿತ್ ಇಂಟೆನ್ಷನ್ನೇ ಮಾಡ್ತಾನೋ. ಅದು ಎಷ್ಟು ದಿವಸ ಅವಾಗ ಬರ್ಮಾಘಾತ ಅಂತ ಹೇಳ್ತಾರಲ್ಲ, ಹಾಗೆ ಪರೀಕ್ಷೆ ಹೋಗೋದ್ರೆ ಫೇಲ್ ಆಗ್ತಿ ಹೋಗೋದ್ಬಿಟ್ರೆ ಆಯಿತು, ಪೂರ್ಣೆ ಹೋಗಿಬಿಡುತ್ತೆ, ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ದೇವ್ರ ಹಣೆ ಪಾಸ್ ಆಗೋದಿಲ್ಲ ಅಂತ ಹೇಳಿ ಏನು ಮಾಡ್ಬೇಕು ಅದಕ್ಕೆ? ಕೆಲವು ಇರ್ತಾರೆ ಹಾಗೆಲ್ಲ. ಆಯ್ತು ನೀನು ಹಣೆ ಬಾರ ಹೋಗುವಂತೇಳಿ ಹಾಗೆ ಎಂಥವ್ರಿಗೆ ಕೂಡ ಏನು ಹೇಳ್ತಾರೆ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅದೊಂದು ಒಳ್ಳೆಯ ಮಾತುಗಳು. ಹರ್ಟ್ ಮಾಡಬಾರ್ದು ಯಾವಾಗ. ಅದನ್ನು ಅನ್ನೋಯಿಂಗ್ಲಿ ಹರ್ಟ್ ಆಗುತ್ತೆ ಎಷ್ಟೋ ಸಲ. ಅದನ್ನು ಉದ್ದೇಶ ಇಟ್ಕೋಬಾರ್ದು. ಹೇಳೋ ಉದ್ದೇಶ ಇದ್ದಾಗ ತಿಳಿಸೋ ಉದ್ದೇಶ ಇರಬೇಕು ಹೊರತು ಅವ್ರು ನೋಯಿಸೋ ಉದ್ದೇಶ ಇದ್ದರೆ ಇನ್ನೂ ಕೆಟ್ಟ ಹೋಗ್ತಾನೆ ಅವನು. ಕೆಲವು ಸಲ ಅವನೇನಾದ್ರು ನೆಗೆಟಿವ್ ತೊಗೊಂಡ್ಬಿಟ್ರೆ ಅವ್ನು ದೊಡ್ಡ ಮಾರಾಮಾರಿ ಆಗಿಬಿಡತ್ತೆ. ಹಾಗೆ ಮಾಡಬಾರ್ದು. ಅಕ್ರೋ ಸತ್ಯಂ, ಸತ್ಯವನ್ನು ಹೇಳಬೇಕು. ಇದಕ್ಕೆಲ್ಲ ಆಚಾರ್ಯ ಕ್ಲಾರಿಫಿಕೇಶನ್ ಕೊಡು. ಸತ್ಯ ಇದ್ದಕ್ಕಿದ್ದಾಗ ಹೇಳೋದು ಸತ್ಯ ಅಂಬೋದು ಕರೆಕ್ಟೇ, ಆದರೆ ಅದು ರಿಸಲ್ಟ್ ನೋಡ್ಕೋಬೇಕು ಯಾವಾಗ. ಸಜ್ಜನರಿಗೆ ಕೆಟ್ಟದಾಗದಾದ್ರೆ ಸತ್ಯ ಹೇಳಕ್ಕೆ ಹೋಗಬೇಡಿ. ಏನು ಹೇಳ್ಬೇಕು ನೀವಾಗ? ಸುಳ್ಳು ಹೇಳೋದೇ ದೊಡ್ಡ, ಅದೇ ಸತ್ಯ. ಕೆಲವೊಮ್ಮೆ ಸುಳ್ಳೇ ಸತ್ಯ ಆಗಿಬಿಡತ್ತೆ, ಸತ್ಯನೇ ಸುಳ್ಳಾಗಿಬಿಡುತ್ತೆ. ಎರಡು ಕಥೆ ಹೇಳಿದ್ದಾರೆ ಆಚಾರ್ಯ, ನಡೆಯೋದು ಬಂದಿದೆ ಆಗಲೇ. ಅಂಥ ಸತ್ಯ ಹೇಳಬೇಕು. ಇದಕ್ಕೆ ಸತ್ಯಂ ವದ, ಅದಕ್ಕೆ ಅರ್ಥ ಇದೆ. ಅಕ್ರೋಧ, ಸಿಟ್ಟು ಮಾಡ್ಕೊಡೋದೇ ಯಾರು ಹೇಳಿದ್ರು. ತುಂಬ ಜನ ಹೇಳ್ತಾರೆ, ಯಾವುದೋ ಒಂದು ಮಾಡಿರ್ತಾನೆ ಕೆಲಸನ, ಒಬ್ರು ಹೇಳ್ತಾರೆ ಹೀಗೆ ಹೇಳಬೇಕಾಗಿತ್ತು ಅಂತ. ಸಿಟ್ಟು ಬರುತ್ತೆ. ನಮಗೆ ಸಹನೆ ಇಲ್ಲ, ಸರಿಯಾಗಿ ಹೇಳಿದ್ರು ಸಿಟ್ಟು ಬರುತ್ತೆ ಅವನಿಗೆ. ನಮಗೂ ಸಿಟ್ಟು ಬರಬಾರ್ದು. ಅವ್ರು ಯಾತಕ್ಕೆ ಹೇಳಿದ್ದಾರೆ ನಮಗೆ? ಅದನ್ನು ತಪ್ಪು ತಿದ್ಕೊಳ್ಳೋಕೆ ಹೇಳಿದ್ದಾರೆ. ಆದ್ದರಿಂದ ಯಾವಾಗ ಕೂಡ ಏನೋ ತಗೋಬೇಕು, ಅದನ್ನು ಕೆಲಸರ್ತಿರ್ತಾರೆ. ನಮ್ಮ ಅಭಿಮಾನ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅವ್ರು ಹೊಗಳಿದ್ರೆ ನಮಗೆ ಖುಷಿ ಆಗಲ್ಲ. ಯಾತಕ್ಕೆ ಅಂದರೆ ಅವ್ರು ಹೇಳೋದೇ ಹಾಗೆ. ತಪ್ಪು ಹೇಳಿದ್ರು ಗುಡ್ಡ ಚಪ್ಪಾಳೆ ಹಾಕರ ಇರ್ತಾರೆ, ಅದು ಸರಿಯಲ್ಲ. ಬಟ್ ಒಬ್ರು ಕಿಟ್ಟಿಗೆ ಒಬ್ಬರು ಬೈತಾನೆ, ನಮಗೆ ಯಾತಕ್ಕಂತ ಅನುಕೂಲ. ಅದು ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ಅದು ಗೊತ್ತಾದರೆ ತಿಳ್ಕೊಂಡ್ಬಿಡ್ಬೋದು. ಗೊತ್ತಿಲ್ಲದೆ ಹೋದ್ರೆ ಬಿಡೋದು. ನಮ್ಮ ಪುಣ್ಯ ಅವ್ರ ಪುಣ್ಯ ನಮಗೆ ಗೊತ್ತು, ನಮ್ಮ ಪಾಪ ಅವನಿಗೆ ಗೊತ್ತು ಅಷ್ಟೇ. ಸೊ ಎರಡು ಕಡೆ ಕೂಡ ಕೋಪ ಮಾಡ್ಕೊಳ್ಳಿಲ್ಲ ಅವ್ರು. ಅದು ಭಾಳ ಸುಲಭ ಅಲ್ಲ ಅದು. ಅದಕ್ಕೆ ಹಿಂದೆ ನಿಂದಾತ್ಮ ಸಂಸ್ಕೃತಿ ಹಿಂದೆ ಬಂತದ್ದು. ನಿಂದೆ 13-14 ಕೊನೆಗೆ ಅವನು ಹೊಗಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನಮ್ಮ ಯೋಗ್ಯತೆ ನಮಗೆ ಗೊತ್ತಿದೆ. ಯಾರು ಜಾಸ್ತಿ ಹೊಡ್ತಾರೆ ಅಂತ ತಿಳ್ಕೊಬೇಡ. ನಮಗೆ ಗೊತ್ತಿಲ್ಲದೆ ಹೊಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ವಿಷಯ ಅಂತ ಹೇಳೋದು. ಅದೇ ರೀತಿ ಯಾರೋ ಬೈದರು, ಗೊತ್ತಿಲ್ಲದೆ ಬೈತಾರೆ, ಯಾರೋ ಮಾತು ಕೇಳಿ ಬೈತಾರೆ. ಇದೆಲ್ಲ ತೊಗೊಂಡ್ಬಿಟ್ಟಾಗ ಏನಾಗುತ್ತೆ, ನಮ್ಮ ಕೆಲಸ ಡಿಸ್ಟರ್ಬ್ ಆಗೋದಿಲ್ಲ. ಇವೆಲ್ಲ ತೊಗೊಂಡಾಗ ಏನಾಗುತ್ತೆ, ಓದು ಮಾಡ್ತಾ ಹೋದ್ರೆ ಏನಾಗೋದಿಲ್ಲ, ಬ್ಯಾಲೆನ್ಸ್ ಆಫ್ ಮೈಂಡ್ ಇರೋದಿಲ್ಲ. ಅದರಿಂದ ಆರೋಗ್ಯ ಕೆಡುತ್ತೆ ಹೊರತು ಏನು ಕೆಲಸ ಆಗೋದಿಲ್ಲ. ಹಾಗೆ ಮಾಡಬಾರ್ದು, ಇಗ್ನೋರ್ ಮಾಡಬೇಕದು. ಸತ್ಯಂ ಅಕ್ರೋಹ ತ್ಯಾಗ ಶಾಂತಿ. ಆಮೇಲೆ ತ್ಯಾಗ ಬುದ್ಧಿ ಇರಬೇಕು. ಸತ್ಯಂ ಅಕ್ರೋಹ ತ್ಯಾಗ. ತನಗೊಂದು ಹಾಕ್ಲಕ್ಕೆ ಬಂದರೆ ಇನ್ನೊಬ್ಬರಿಗೆ ಬೇಕಿದೆ ಆ ಸಮಯದೊಳಗೆ. ದಾನ ಅಲ್ಲ ಇದು, ದಾನ ಬೇರೆ, ಇದು ಬೇರೆ. ಅವನು ಪಾಪ ಒಬ್ಬ ನೆಸಿಟಿ ಒಬ್ಬರಿದ್ದಾನೆ, ಇವನಿಗಿಲ್ಲ. ಅದು ಏನು ಮಾಡಬೇಕಾಗ? ಬೇಡ, ಅವನಿಗೆ ಕೊಡಿ. ಗೊತ್ತಾಯ್ತಾ? ನಾವು ಹಾಗಲ್ಲ, ಅವನಿಗೆ ಕೊಟ್ಟು ಬಿಡ್ತಾರೋ ಅಂತ ನಮಗೆ ಹೋಗ್ತದೆ. ನಾವು ಚೆಲ್ಲಿದ್ರು ಅವ್ನು ತಗೋಬಾರ್ದು. ತ್ಯಾಗ ಬುದ್ಧಿ. ತ್ಯಾಗ ಎರಡು ರೀತಿ. ನಮಗೆ ಬೇಕಾಗಿದ್ದರೂ ಕೊಡೋದು ಒಂದು, ಅಟ್ಲೀಸ್ಟ್ ನಮ್ಗೆ ಬೇಡದಾದಾಗ ಕೊಡಿ. ಕೊನೆ ಪಕ್ಷ ನಿಮಗೆ ಸಾಕಾಗಿದೆ ಹೋದಲ್ಲೋ ಇನ್ನೊಬ್ರಿಗೆ ಕೊಡ್ಬೋದಲ್ಲ. ಇಲ್ಲ ನೀವು ಇವನಿಗೆ ಬೇಡ, ತೊಗೊಂಡೋಗ್ಬಿಡಿ ಅಂತ ಹೇಳೋದು. ಆಗಿರಬಾರ್ದು. ನಮಗೆ ಬೇಡವಾದರೂ ಕೂಡ, ಗೊತ್ತಾಯ್ತಾ, ನಾವು ಇನ್ನೊಬ್ಬರಿಗೆ ಇನ್ನೊಂದು ತ್ಯಾಗ, ಇನ್ನೊಂದು ರೀತಿ. ಈಗ ನಮಗೆ ಬರೋದನ್ನು ಬಿಡೋದು, ಇನ್ನೊಬ್ಬರಿಗೆ ಡ್ಯೂ ಇರೋದನ್ನು ಕೊಡಿಸೋದು. ಎರಡೂ ತ್ಯಾಗನೇ. ನಮಗೆ ಬರಬೇಕಿತ್ತು, ನಮಗೂ ಬೇಕಿದೆ ಈ ಮಧ್ಯೆ, ಆದರೆ ಇನ್ನೊಬ್ಬರಿಗೆ ಹೆಚ್ಚು ಬೇಕಿದೆ ಪಾಪ. ಅವ ಏನು ಮಾಡಬೇಕು? ಅವನಿಗೆ ಫಸ್ಟ್ ಕೊಟ್ಬಿಡಿ ಅಂತ ಹೇಳೋದು.
ಎಷ್ಟೋ ಸಲ ಲೌಕಿಕ ಮಾಡ್ತಾರೆ ಗೊತ್ತಾ ನಿಮಗೆ. ಎಷ್ಟೋ ಜನ ಅವರಿಗೆ ಶಾಸ್ತ್ರ ಕೂಡ ಓದಿರೋದಿಲ್ಲ. ಒಂದು ಜನರಲ್ ಅದೆಲ್ಲ ಹೇಳಿ ದೇವಿ ಸಂಪತ್ತು ಯಾವಾಗಲೂ ಹೇಳಿದರೆ ಬರೋದೇ ಇಲ್ಲ. ಈ ಹಿರಿ ಹೀಗಿದ್ದವ್ರು ನೋಡಿ ಕಲೀರಿ ಅಷ್ಟೇ ಹೊರತು ಹೇಳಿದ ಮಾತ್ರಕ್ಕೆ ಬರೋ ಎಲ್ಲರೂ ಒಳ್ಳೆಯವರಾಗಿಬಿಡ್ತಿದ್ರು, ಆಗೋದಿಲ್ಲ. ಎಷ್ಟು ಲೌಕಿಕರಲ್ಲೇ ನೋಡಿದ್ದೇನೆ. ಒಬ್ಬ ಮೇಲೆ ಬಂತಾರೆ ಯಾವುದೋ ಒಂದು ರಿಸರ್ವೇಷನ್ ದೃಷ್ಟಿಯಿಂದ ಇವನಿಗೆ ಸ್ಟೂಡೆಂಟ್ ಆಗಿದ್ದವನು ಪ್ರಮೋಷನ್ ಬರ್ತದೆ ಇವನ ಮೇಲೆ, ಗೊತ್ತಾಯ್ತು. ಅವನು ಸ್ಟೂಡೆಂಟ್, ಅವನು ಬೇರೆ ಇದ್ರಲ್ಲಿ ಬಂದಾಗ ಯಾವುದೋ ಕ್ಯಾಸ್ಟ್ ಇದರಲ್ಲಿ ಇವನ ಮೇಲೆ ಹೋಗಿಬಿಟ್ಟ. ಇವನಿಗೆ ಭಾರಿ ಖುಷಿ ಆಗಲಿಲ್ಲ ಅವನಿಗೆ, ಗೊತ್ತಾಯ್ತಾ. ಸ್ಟೂಡೆಂಟ್ಗೆ ನಮ್ಮ ಬೇಸ್ಟ್ ಬಂದು ನಾನು ಪ್ರೊಫೆಸರ್ ಅಂತ ಸಾಧ್ಯ ಇಲ್ಲ. ರಿಸೈನ್ ಮಾಡಿ ಬೇರೆ ಕೆಲಸ ಸೇರ್ಕೊಂಡ್ಬಿಟ್ಟಿದ್ದಾರೆ ಜೂನಿಯರ್ ಆದ ಪರವಾಗಿ. ಇದು ಯಾರು ಶಾಸ್ತ್ರ ಓದೋರಲ್ಲ ನೆನ್ಪಿಟ್ಕೊಳ್ಳಿ. ಅಂದರೆ ಗುಣ ಎಂಥ ಸಹಜವಾಗಿ ಬರೋ ಗುಣಗಳು ಇವೆಲ್ಲ ಕೂಡ, ಅರ್ಥ ಆಯ್ತಾ. ಭಾಳ ಇಂಪಾರ್ಟೆಂಟ್. ತ್ಯಾಗ ಶಾಂತಿ. ಅವನೇನು ಸನ್ಮಾನ ಮಾಡಿಸ್ಕೊಂಡಿರ್ಬೋದು, ಅದು ಇವನಿಗೆ ತ್ಯಾಗ ಮಾಡಿದ ಸಂತೋಷ ಇರುತ್ತಲ್ಲ, ಅದು ಭಾರಿ ದೊಡ್ಡದು. ಅದು ಅದನ್ನು ಅಭ್ಯಾಸ ಮಾಡಿಬಿಟ್ರೆ ಹೊರಗಿನ ದೃಷ್ಟಿ ಬರೋದಿಲ್ಲ. ಆಗ ಮನಃಶಾಂತಿ ಎಂಬ ಯಾವಾಗಲೂ ಬ್ಯಾಲೆನ್ಸ್ ಆಗ ಮುಂದೆ ಕೆಲಸ ಮಾಡ್ಲಿಕ್ಕೆ ಬರುತ್ತೆ. ಡಿಸ್ಟರ್ಬ್ ಆಗಿ ಕೆಲಸ ಜಗಳಾಡಿ ಡ್ರೈವ್ ಮಾಡೋಕ್ಕೆ ಹೋದ್ರೆ ಹೊಡೆದು ಬಿಡ್ತಾನೆ, ಅಲ್ಲೇ ಹೋಗಿಬಿಟ್ಟು. ಅವ್ರು ಕಾಮಾಗಿ ಅದನ್ನು ಮರೆತು ಬಿಟ್ಟರೆ ನೀಟಾಗಿ ಹೋಗುತ್ತಾನೆ. ಆ ಡ್ರೈವಿಂಗ್ ಹೇಗೆ ಮುಂದೆ ಹೋಗೋ ಕೆಲಸನೋ ಇದು ಮುಂದೆ ಹೋಗ್ತಿರ್ಬೇಕಾದ್ರೆ ಯಾವುದಕ್ಕೂ ಅಫೆಕ್ಟ್ ಆಗ್ಲಿಕ್ಕೆ ಹೋಗಬಾರ್ದು. ಶಾಂತಿ ಅಪೈಶೂನಂ. ಅಪೈಶೂನಂ ಶಾಂತಿ, ಮನಸ್ಸು ಸಮಾಧಾನ. ಶಮೋ ಮನ್ನಿಷ್ಠತಾ ಬುದ್ಧಿ, ಸದಾ ದೇವ್ರ ಕಡೆ ಮನಸ್ಸಾಗ್ತಿರೋದು. ವಿದ್ಯಾರ್ಥಿ ಪರೀಕ್ಷೆ ಹೋಗ್ತಿದ್ದಾರೆ, ಏನೇ ಗಮನ ಇಲ್ಲ, ಅಲ್ಲೊಂದೇ ಹೋಗ್ಬೇಕು, ಬೇರೆ ಕಡೆ ಗಮನ ಇಲ್ಲ ಅವನಿಗೆ. ಆ ಥರ ಇರಬೇಕು. ನಮ್ಮ ಗುರಿ ಏನು, ದೇವ್ರು ಮೆಚ್ಚಿಸ್ಬೇಕಾದ್ರಿಂದ ಬೇರೆ ಎಲ್ಲ ಯಾವ ಡಿಸ್ಟರ್ಬೆನ್ಸು ತರ್ಕೊಳಕ್ಕೆ ಹೋಗಬಾರ್ದು. ಅಪೈಶೂನಂ ಇದೆಲ್ಲ ಪ್ರಾಣ ಅರ್ಥ ಕನ್ನಡ ಪಿಶುನತಾನ ಅಂತ ಕರೀತಾರೆ, ಆ ಸಂಸ್ಕೃತ ಪದನೇ ಅದು. ಅಪೈಶೂನಂ ಅಂದ್ರೇನು, ಚಾಡಿ ಹೇಳೋ ಬುದ್ಧಿ ಅಂತೇಳಿ ಅದಿರಬಾರ್ದು. ತುಂಬ ಜನ ಚಾಡಿ ಹೇಳೋ ಸಮಾಜ ಹಾಳು ಮಾಡಿಬಿಡ್ತಾರೆ, ಗೊತ್ತಾಯ್ತಾ. ಸುಮ್ಮನೆ ಚಾಡಿ ಹೇಳೋದು. ಎಷ್ಟೋ ಮನೆಗಳು ಹೊಡೆದಿರೋದು ಯಾತಕ್ಕಲ್ಲ, ಸುಮ್ಮನೆ ಚಾಡಿ ಹೇಳಿ ಅಷ್ಟೇ. ನಿಮ್ಮನ್ನು ಹೀಗಂದ್ರು ಅವನು ಅಂತ ಒಂದೇ ಮನೇಲಿ ಇಬ್ಬರಿರ್ತಾರೆ, ಸಿಟ್ಟು ಬಡ್ದಿಸ್ ಬೇರೆ ಆಗಿಬಿಡ್ತಾರೆ. ಅವನು ಅಂದೇ ಇಲ್ಲ ಆ್ಯಕ್ಚುಲಿ, ಪಾಪ. ಅಕಸ್ಮಾತ್ ಅಂದಿದ್ರು ಕೂಡ ಹೇಳಬಾರ್ದು. ಅಕಸ್ಮಾತ್ ಯಾವುದೋ ಒಂದು ಮೂಡಲ್ಲಿ ಅಂದುಬಿಡ್ತಾರೆ, ಕೆಲವು ಬೈದು ಬಿಡ್ತಾರೆ. ಆಮೇಲೆ ಏನು ಮಾಡ್ಕೊತಾರೆ, ಅನ್ಬಾರ್ದು ಅಂತಂತಾರೆ. ಚಾನ್ಸ್ ಇರುತ್ತೆ. ಅದಕ್ಕೆ ಆದಷ್ಟು ಹೇಳಕ್ಕೆ ಹೋಗಬೇಡಿ. ಅವ್ರು ಕೇಳಿ ಅಲ್ಲೇ ಬಿಟ್ಬಿಡ್ಬೇಕು ಅಷ್ಟೇ ಹೊರತು ಇನ್ನೊಬ್ಬರು ಅಂತ ಹೇಳಕ್ಕೆ ಹೋಗಬಾರ್ದು. ಇದು ಭಾರಿ ಇಂಪಾರ್ಟೆಂಟ್. ಅದರಲ್ಲೆಲ್ಲ ಇದೆಲ್ಲ ವಿರಾಟ್ ಪರ್ವದ ವಿಸ್ತಾರವಾಗಿ ಹೇಳ್ತಾರೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಇಬ್ಬರು ಅಧಿಕಾರಿಗಳಿರುತ್ತೆ, ಇಬ್ಬರು ಮೇಲಧಿಕಾರಿಗಳೇ. ಆ ಇಬ್ಬರ ಬಗ್ಗೆ ಇನ್ನೂ ಯಾವ ರೀತಿ ನೆಗೆಟಿವ್ ಪಾಯಿಂಟ್ಸ್ ಹೇಳಕ್ಕೆ ಹೋಗಬಾರ್ದು. ಯಾವಾಗ ಅವನು ಅಂತ ಹೇಳೋದು ಇವನು ಮುಂದೆ ಹೇಳ್ಕೊಡೋದು. ಅದು ಏನಾಗುತ್ತೆ ಅಂದರೆ ಅವನಿಗೆ ಇಬ್ಬರಿಂದನೂ ದೂರ ಆಗ್ತಾನೆ ಕೊನೆಗೆ. ಆ ವಿಷಯ ತನಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಅವ್ರು ಏನೋ ಒಂದು ಹೇಳ್ತಿರ್ತಾರೆ, ಗಂಡ ಹೆಂಡ್ತಿ ಇರ್ತಾರೆ, ಇಬ್ಬರು ನಮ್ಮ ಮುಂದೆ ಹೇಳ್ಕೊತಾರೆ, ಅದು ಹೇಳ್ಕೊಬೇಡ. ಸಪ್ರೇಟ್ ಬಂದು ಇಬ್ಬರು ಒಬ್ರು ಬೈತಾರೆ, ಅದು ಹೇಳಬಾರ್ದು. ಅದನ್ನು ಇದು ಭಾರಿ ಹೊಗಳಿದ್ರು ಅಂತೇಳಿ ಒಂದಾಗ್ಬಿಡ್ತಾರೆ. ಇವರು ಸುಳ್ಳೆ ಬೈದರು ಅಂತ ಹೇಳ್ಬಿಟ್ಟು ಇನ್ನು ದೊಡ್ಡದು ಮಾಡಿ ಅದನ್ನು ಡಿವೈಡ್ ಮಾಡಿಬಿಡ್ತಾರೆ. ಅದೆಲ್ಲ ಸಮಾಜ ಹಾಳಾಗ್ತಿರೋದೇ. ಶಾಸ್ತ್ರ ಫಾಲೋ ಮಾಡಿದರೆ ನಮಗೆ ವೈಕುಂಠ ಸಿಗೋದು ಆಮೇಲೆ. ತಕ್ಷಣ ಇಲ್ಲಿ ಏನಾಗುತ್ತೆ, ಏಕತೆ ಬಂದ್ಬಿಡುತ್ತೆ. ಒಳಗಟ್ಟು ಬಂದಾಗ ಎಲ್ಲ ಕೆಲಸ ಸಲೀಸ ನಡೀತಾ ಇರುತ್ತೆ. ಅದನ್ನು ಇಹಾಪರ ಎರಡಕ್ಕಾಗೋ ಅಧ್ಯಾತ್ಮ ವಿದ್ಯೆ ಒಂದೇ. ಲೌಕಿಕ ಪರಕ್ಕಾಗೋದೇ ಇಲ್ಲ. ಇಲ್ಲಾಗತ್ತೆ, ಪರಲೋಕಕ್ಕೆ ಉಪಯೋಗಕ್ಕೆ ಬರೋದಿಲ್ಲ, ಎರಡಕ್ಕೂ ಉಪಯೋಗಕ್ಕೆ ಬರುತ್ತೆ. ಶಾದಿ ಹೇಳೋ ಬುದ್ಧಿ ಬಿಟ್ಟು ಬಿಡಿ. ದಯಾ ಭೂತೇಶು. ಭೂತೇಶು ದಯಾ, ಪ್ರಾಣಿಗಳ ಮೇಲೆ ದಯೆ ಇರಲಿ. ನೋಡಿ, ಭೂತ ಶಬ್ದಕ್ಕೆ ಎಲ್ಲ ಪ್ರಾಣಿ ಮನುಷ್ಯನ ಎಲ್ಲ ಸೇರ್ಕೊಂಡು ಹೋಗ್ಬಿಡ್ತಾರೆ. ರಾಮದೇವರು ತೋರಿಸ್ತಾರೆ ಅದನ್ನು. ನನ್ನ ಯಾರು ಬಂದು ಕೇಳಿದ್ರು ಅಭಯಂ ಸರ್ವಭೂತೇಭ್ಯ ದದಾಮಿ. ಆ ದೇವರಲ್ಲಿ ನಿಮ್ಮ ಹೂವಾಗಿ ಮನೇಲಿ ಹೂವಿಲ್ಲ ಹೋದಲ್ಲಿ ಹಾಕ್ಲಿಕ್ಕೆ ಯೋಚನೆ ಮಾಡಬೇಡಿ. ಎಲ್ಲ ದಯಾ ಬುದ್ಧಿ ನಿಮ್ಮಲ್ಲಿದ್ದರೆ ಅದೇ ದೇವ್ರ ಮೇಲೆ ಹಾಕಿದ ಹೂವು ಅಂತ ಹೇಳ್ತಾರೆ, ಗೊತ್ತಾಯ್ತಾ. ದೊಡ್ಡ ಹೂವು, ಮತ್ತು ಶಾಶ್ವತವಾದ ಹೂವು. ದೇವರಿಗೆ ಅದರಿಂದಾಗ ಸಂತೋಷ ಇದರಿಂದ ಆಗೋದಿಲ್ಲ. ಭಾವಪುಷ್ಪ ಅಷ್ಟೇ. ಅಷ್ಟಭಾವಪುಷ್ಪೈ ಪ್ರತಿನಿತ್ಯ ಶ್ಲೋಕ ಹೇಳಬೇಕಾದ್ರೆ ಆರಾಧ್ಯಾಗಿ ಆತ್ಮಬಿಂಬೆ ಮಾಯಾಪುರೇ ಹೃದಯ ಸಂಕಟ ಸನ್ನಿವಿಷ್ಟಂ ಅಂತ ಹೇಳ್ತಾ ಆ ಭಾವ ಅಷ್ಟಪುಷ್ಪೈ ಅಂತ ಹೇಳಿ ಪ್ರತಿನಿತ್ಯ ಹೇಳಬೇಕಾದ್ರೆ. ದಯಾ ಪದ್ಯಮಾನದ ಟೀಕಾರ ಬೆಳೀತಾರೆ, ಯೋಗ ದೀಪಕ ನಾರಾಯಣ ಪಂಡಿತಾಚಾರ್ಯರು ಬೆರೀತಾರೆ. ಅದು ಯಾವ ಹುಲ್ಲ ಏನೂ ಇಲ್ಲ ಅಂತ ಹೇಳಿಬಿಡಿ. ಅಹಿಂಸಾ, ಆಮೇಲೆ ಸರ್ವಭೂತ ದಯಾ ಪುಷ್ಪಂ, ಇವೆಲ್ಲ ಪುಷ್ಪಗಳೇ. ಕ್ಷಮೆ ಇತ್ಯಾದಿ ಎಲ್ಲವೂ ಪುಷ್ಪಗಳು. ಒಂದು ವಿಷ್ಟು ತಿಳ್ಕೊಂಡ್ರೆ ದೇವ್ರಿಗೆ ಹೂವಾಗಿದ್ದಷ್ಟು ಪುಣ್ಯ ಬರುತ್ತೆ ಅಂತ ಅರ್ಥ. ಪತ್ರಂ ಪುಷ್ಪಂ ಫಲಂ ತೋಯ್ಮ ಪುಷ್ಪಂ, ಆ ಅರ್ಥ ಇಲ್ಲಿ. ಪತ್ರ ಅಂದರೆ ಈ ಪತ್ರ ಅಂಬೋದು ಹೊರಗಿನ ಅರ್ಥ. ಒಳಗಿನ ಪತ್ರ ಅಂದ್ರೇನು, ಪೇಪರ್ ತೆಗೆಸ್ತಾನಲ್ಲ ಈ ಗ್ರಂಥದ ಪತ್ರ. ಒಂದು ಪತ್ರ ಆದರೂ ಓದಿದ್ರೆ ಭಾರಿ ಖುಷಿ ಆಗುತ್ತೆ. ಒಂದು ಪುಟ ಆದರೂ ಓದಿ ಪ್ರತಿ ದಿವಸ. ಮುಂದೆ ದಯಾಭೂ ಅಲೋಲುತ್ವಂ ಅಂದ್ರೇನು, ಲೋಲುಪ, ವಿಷಯ ಲೋಲುಪ ಅಂತ ಹೇಳ್ತಾರೆ. ಲೋಲುಪತೆ ಇರಬಾರ್ದು. ಲೋಲುಪ ಅಂದರೆ ಗೊತ್ತಾ, ಅದಕ್ಕೆ ಚಟ ಅಂತ ಅರ್ಥ. ಇನ್ನು ಹೇಳೋದು ಚಟ. ಯಾವುದು ಅಡಿಕ್ಷನ್ ಚಟ. ಚಟನೇ ಅಡಿಕ್ಷನ್ ಅಂದರೆ ಚಟನೇ. ಅದರಿಂದ ಅಡಿಕ್ಟ್ ಆಗಬಾರ್ದು. ಯಾವುದಕ್ಕೆ, ಕೆಟ್ಟದ್ದಕ್ಕೆ. ಒಳ್ಳೆಯದಕ್ಕೆ ಅಡಿಕ್ಟ್ ಆಗಲೇಬೇಕು. ಅದಕ್ಕೆ ನಾನೇ ಬಿಡ್ತಾರೆ, ನಾನು ವಿಷಯ ಲಂಪಟನಲ್ಲ, ವಿಷ್ಣು ಲಂಪಟ. ದೇವ್ರ ಬಗ್ಗೆ ಏನು, ಪ್ರಹ್ಲಾದಿನ ಹುಚ್ಚಿಡಿದೆ, ದೇವರು ಹುಚ್ಚಿಡಿದೆ ಅಂತ ಹೇಳ್ತಾರಲ್ಲ ಹಾಗೆ.
ಪುರಂದರದಾಸರು ಹೇಳ್ತಾರೆ, ಹುಚ್ಚು ಹಿಡಿಯೋದು ನನಗೆ ಹುಚ್ಚು ಹಿಡಿಯೋದು ಅಂತ. ಅಂಥ ಹುಚ್ಚು ಒಳ್ಳೆಯದು. ಅಲೋಲುತ್ವ ಮಾರ್ಧವಂ ಮೃದುತನ, ಹೇಳೋದನ್ನೇ ಸ್ವಲ್ಪ ಇದ್ರಲ್ಲಿ ಹೇಳಿದರೆ, ಜಂಟ್ಲಾಗಿ ಹೇಳಿದರೆ ಕೇಳೋ ಕೆಲಸ ಮಾಡಿಬಿಡ್ತಾ. ಅದೇ ಸ್ವಲ್ಪ ಇದಾಗಿ ಹೇಳಿದರೆ ನೀನೇ ಮಾಡ್ಕೊಳ್ತಾರೆ ಇಮಿಡಿಯೇಟ್. ಅವ್ನು ಆ್ಯಕ್ಷನ್ ರಿಯಾಕ್ಷನ್ ಅಲ್ಲಿ ಆಲ್ವೇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಹೇಳ್ತೇವಲ್ಲ, ಅವನು ಮೆಲ್ಲಗೆ ಮಾತಾಡ್ತಾರೆ. ನೀವು ಕೂಡಿ ಅವನು ಕೂಡಿ ಅಂತ ಎದ್ದೋಗಿ ನೀವು ಎದ್ದೋಗಿ ಇರ್ತಾರೆ ಇಮ್ಮಿಡಿಯೇಟ್. ಅದು ಬೇರೆ ಇದಾಗೋದೇ ಇಲ್ಲ, ಹಾಗಿರಬಾರ್ದು. ಪ್ಯಾಟರ್ನ್ ಬಂದು ಯಾರೇ ಬನ್ನಿ ಏನಾಯಿತು ಅದರ ಇಲ್ಲ ಇಲ್ಲ ಅಂತ ಇಲ್ಲ ಅಂತಾನೆ ಹಾಗೆ ಇಲ್ಲೋಗಿರಿ ಹಾಗೆಲ್ಲ ಹೇಳಬಾರ್ದು. ಇಲ್ಲ ಇದೀರಿ ಯಾವಾಗಲೂ ಏನೇ ಒಂದು ಯಾವಾಗ ಬೆಳಿಗ್ಗೆ ಫೋನ್ ಮಾಡ್ತಾರೆ ಬೈಯೋದು, ಬೆಳಿಗ್ಗೆ ಫೋನ್ ಮಾಡ್ತಾರೆ, ಮಧ್ಯಾಹ್ನ ಊಟದ ಹೊತ್ತೆ ಫೋನ್ ಮಾಡ್ತಾರೆ, ಈ ಕಾಲ ಬದಿ ಯಾವ ಮಾಡಲೇ ಬಾಯ್ತಾ ಇದ್ದಾಗ ಮಾತೆಂತರ ಸೆಟ್ ಮಾಡಿಕೊಂಡ್ರೆ ಅರ್ಥನೇ ಇಲ್ಲ. ಮಾಡೋರಿಗೆ ಏನೊಂದು ಪರ್ಪಸ್ ಇರುತ್ತೆ ಪಾಪ, ಹೌದಲ್ಲ. ಸಹನೆಯಿಂದ ಕೇಳಬೇಕು. ಅದು ಹೇಳಿದ ಏನಾಗುತ್ತೆ ಅಂದರೆ ಅವರು ಪಾಸಿಟಿವ್ ಆಗಿ ಇರ್ತಾರೆ. ಅವಾಗ ಮೃದುತ್ವ ಬರೋದು ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಮೃದುತ್ವ ಬಂದೇ ಬಿಡುತ್ತೆ. ನೆಗೆಟಿವ್ ಇದ್ದರೆ ಬರ್ಲಕ್ಕೆ ಹಾರ್ಷ್, ಪ್ರತಿಯೊಂದನ್ನು ಹಾರ್ಷ್ ಆಗೋಣ. ಮೃದುತನ, ಮೃದುತ್ವ ಅಷ್ಟೇ. ಅದೇ ಕನ್ನಡ ಇಂಗ್ಲೀಷ್ನಲ್ಲಿ ಮೈಲ್ಡ್ ಅಂತ ಆಯಿತು, ಮೃದು ಮೈಲ್ಡ್ ಅಷ್ಟೇ, ಎಲ್ಲ ಸೇರ್ಕೊಳ್ತು ಅಷ್ಟೇ ಹೊರತು ಕರೆಕ್ಟಾಗಿ ಅದು ಅರ್ಥ. ಮಾರ್ಧವಂ ಹ್ರೀಹಿ ನಾಚಿಕೆ. ನಾಚಿಕೆ ಅಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಯ್ಯೋ ನಾವು ಮಾಡಲಿಲ್ವಲ್ಲ ಅಂತ ನಾಚಿಕೆ ಆಗಬೇಕು. ಅರ್ಥ ಆಯ್ತಾ? ಮಾಡಲಿಲ್ವಲ್ಲ, ಅದೇ ರೀತಿ ಮಾಡಬೇಕು ಕೆಲಸ ಮಾಡಲೇ ಇಲ್ವಲ್ಲ. ಎಷ್ಟೋ ಜನ ಕೆಲವು ಕೆಲಸಗಳನ್ನು ಯಾರು ನೋಡಿದರೆ ಎಷ್ಟು ಮರ್ಯಾದೆ ಹೋಗೋದಿಲ್ವಾ, ನೋಡಬಾರ್ದು, ಈ ಥರ ಯೋಚನೆ ಮಾಡ್ತಾರೆ. ಆಮೇಲೆ ಅದು ಮುಂದೆ ಡೆವಲಪ್ ಆಗ್ಬಿಡಿ. ಇದೆಲ್ಲ ಉಪನಿಷತ್ತಿನ ಮಾತುಗಳು. ಕ್ರಿಯಾದೇಯಂ, ನಾಚಿಕೆ ಪಟ್ಕೊಂಡಾದರೂ ಕೊಡಿ. ಸಾಮಾನ್ಯ ಮನುಷ್ಯ ದಾನ ಮಾಡ್ತಾರೆ, ಶ್ರೀಮಂತ ಅಯ್ಯೋ ನಾಚಿಕೆ ಪಟ್ಕೋಬೇಕಾಗೋದಿಲ್ಲ, ಆ ಥರ. ಕೆಲಸ ನಾಚಿಕೆ ಇಲ್ಲವರಂತೂ ಬೈಯೋದಿಲ್ಲ. ಇದಕ್ಕೋಸ್ಕರ ನಾಚಿಕೆ ಇರಬೇಕು. ವಿಚಾರ ಯಾವುದಲ್ಲೇ ಹ್ರೀ ಅಂದರೆ ನಾಚಿಕೆ, ಲಜ್ಜಾ ಅದಿರಬೇಕು. ಅಚಾಪಲಂ, ಚಾಪಲ್ಯ ಇರಬಾರ್ದು, ಚಾಂಚಲ್ಯ. ನಾಲಿಗೆ ಚಪಲ ಅಂತ ಹೇಳ್ತೀವಲ್ಲ, ಆ ಥರ ಅಡಿಕ್ಷನ್ ಅಲ್ಲದು, ಚಪಲ. ಚಪಲತೆ ಅನ್ನೋದು ಬೇಡ, ಅಡಿಕ್ಷನ್ ಬೇಡ. ತಪ್ಪು ಅಂತ ಗೊತ್ತಿದ್ರೂ ಬಿಡೋಕ್ಕಾಗೋದಿಲ್ಲ. ಚಾಪಲ್ಯ ಅಂದ್ರೇನು? ಅದೇನೋ ಇದ್ರು ಆ ಕಡೆಗೆ ಆಸೆ ಇದೆ. ಮೆಂಟಲಿ ಒಬ್ಬರು ಯಾರು ಕೆಟ್ಟ ಕೆಲಸ ಮಾಡಿದ್ದಾನೆ, ಇಂಟೆನ್ಷನ್ ಇಲ್ಲ, ಯಾರು ಇಂಟೆನ್ಷನ್ನೇ ಮಾಡ್ತಾನೆ, ಅದು ಇದು ಯಾವುದು ಹಿಂದೆ ಸೇರಿದ್ದು ಲೋಲುತ್ವ. ಇದು ಅಚಾಪಲ, ಚಾಪಲ್ಯ ಇರಬಾರದು. ನಾಲಿಗೆ ಚಾಪಲ್ಯ ಅಂತ ಪದ್ಧತಿ ಇದ್ದೇ ಇದೆ. ಬಾಯಾಡಿಸ್ತಾನೆ ಬೆಳಗ್ಗೆ, ಯಾವಾಗಲೂ ಬಾಯಾಡಿಸ್ತಾ ಇರಬೇಕು. ಪ್ರಾಣಿಗಳು ಬೆಳಕಾಗ್ತಲ್ಲ ಹಾಗೆ. ಪೈಶೂನಂ ಅದೆಲ್ಲ ಆಯಿತು. ಅದಿಷ್ಟು ಇನ್ನೊಂದಿದೆ, ತೇಜ, ತೇಜಸ್ಸಿರಬೇಕು. ಕ್ಷಮಾಗುಣ, ತೇಜಸ್ಸು ಅಂದರೆ ನೋಡಿದ ತಕ್ಷಣ ವರ್ಚಸ್ಸು ಅಂತೀವಲ್ಲ, ಅದು ಅಧಿಕಾರದ ವರ್ಚಸ್ಸು ಅಂತ ಹೇಳೋದಿಲ್ಲ. ಆದಷ್ಟು ಅವನೇನು ನೋಡೋದಕ್ಕೆ ಏನೇನೂ ಚೆನ್ನಾಗಿಲ್ಲ, ಅಧಿಕಾರದಿಂದಾಗಿ ಅವನೇನು ಕಾಣ್ತಾನೆ, ಅವನೀಗ ಒಂದು ವರ್ಚಸ್ಸು ಕಾಣಿಸುತ್ತೆ, ಅದು ತೇಜ. ಕ್ಷಮಾ, ಕ್ಷಮಾ ಇನ್ನೊಂದು ಅರ್ಥ ಹೇಳ್ತಾರೆ, ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಹೊಸ ಅರ್ಥಗಳು. ಕ್ಷಮಾಗುಣ ಇರಬೇಕು. ಕ್ಷಮಾಗುಣ ಇರಬೇಕು ಅಂತ ಹೇಳಿದರೆ ತನ್ನ ದೃಷ್ಟಿಯಲ್ಲಿ ಕ್ಷಮಿಸಬಹುದಾದನ್ನು ಕ್ಷಮಿಸಬೇಕೇ ಹೊರತು ಇನ್ನೊಬ್ಬರು ಮಾಡಿದ ತಪ್ಪನ್ನು ಯಾರಿಗೋ ಮಾಡಿದ್ದಾನೆ, ನಮಗೆ ಕ್ಷಮಿಸೋ ಹಕ್ಕಿಲ್ಲ. ಅದಕ್ಕೆ ಗೊತ್ತಾಯ್ತು, ಹಕ್ಕಿಲ್ಲ. ನಮಗನ್ಯಾಯವಾರ ನಾವು ಕ್ಷಮಿಸ್ಬೋದು, ಯಾರ್ಯಾರು ಹೋಗಿ ಅಂತ ಹೇಳಿದರೆ ಅವನು 10 ಕೋಟಿ ಕೊಡೋದಿಲ್ಲ, ಹೋಲಿ ಬಿಡ್ಪಾರ, ಇವರೇ ದೊಡ್ಡ ಹೇಳೋದಕ್ಕೆ ಅವನು ತಾನೇ ಕೊಡೋದನ್ನು ಬಿಟ್ಟರೆ ಅದು ತ್ಯಾಗ ಅಂತಾರೆ. ಯಾರ್ದೋ ಮಾಡಿಸಿದ್ರೆ ಆ ಥರ ಕ್ಷಮಾ ಶಬ್ದಕ್ಕೆ ಅಪಾರ್ಥ ಮಾಡ್ಕೋತಾರೆ. ಇನ್ನೊಬ್ಬರು ತಮ್ಮನ್ನು ಕ್ಷಮಿಸ್ಬೇಕು, ತಾವು ಯಾರನ್ನು ಕ್ಷಮಿಸಬಾರ್ದು, ಅದು ಸರಿಯಲ್ಲ. ಅದು ಯಾವುದೇ ಕ್ಷಮಾಯೋಗ್ಯ ಸಂಘ ಹೇಳಿ ಲೇಟಾಗಿ ಬಂದ ಸಾರಿ ಓಕೆ, ಪ್ರಾಬ್ಲಮ್ ಇಲ್ಲ. ಕಾಪಿ ಹೊಡೆದು ಸಾರಿ ಅಂತ ಹೇಳಿದರೆ ಓಕೆ ಅಂತ ಹೇಳ್ತಾನೆ. ಈಗ ಕ್ಷಮಿಸೋ ಹಕ್ಕಿ ಇವನಿಗೆ ಇಲ್ಲ. ಅವ್ನು ಹೇಳಿರೋದೇನೋ ಅವ್ರೀಗ ಬ್ಯಾಂಕ್ ಆಫೀಸ್ ರಿಕವರಿ ಮಾಡೋ ಲೋನ್ ಅಂತ ಹೇಳ್ತಾನೆ. ಕ್ಷಮಿಸಿದ್ದೇನೆ ಸರ್ ಅಂತ ಹೇಳಿಬಿಟ್ರೆ ನಾವು ನಿನ್ನ ಕ್ಷಮಿಸೋದಿಲ್ಲ ಅಂತ ಮನೆಗೆ ಕಳಿಸ್ತಾನೆ. ಕ್ಷಮಿಸೋ ರೈಟ್ ಅವನಿಗೆ ಇಲ್ಲ ಅದರಲ್ಲಿ. ಯಾಕಂದ್ರೆ ಅವನ ವಸ್ತುವೇ ಅಲ್ಲ ಅದು, ತನ್ನ ವಸ್ತು ಇತ್ತು. ಎಲ್ಲ ಕ್ಷಮಿಸಿ ಬಿಟ್ಟಿಗೆ ಹೋಗಲಿ, ಯಾರೋ ಗೊತ್ತಿದ್ದ ಕಾಲು ತೊಡೋದು, ಏನೋ ಹೊಡಿಲಕ್ಕೆ ತೆಚ್ಚೆ ಬಿಟ್ಬಿಡಿ, ನಾನು ಕ್ಷಮಿಸಿದ್ದೇನೆ ಅವನು ಅಂದರೆ ಮತ್ತೆ ಮುಗಿದೋಗ್ತಾರೆ. ಅಂದರೆ ಕ್ಷಮ್ಯವಾದ ಪದಾರ್ಥಗಳ ಬಗ್ಗೆ ಕ್ಷಮೆ ಇರಬೇಕೆ ಹೊರತು ಅಕ್ಷಮ್ಯ ಅಪರಾಧ ಅಂತ ಪದ ಇದೆ. ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಅಂದರೆ ಆ ಕ್ಷಮಿಸಿದರೆ ಅವನೇನಾಗ್ತಾನೆ, ಕ್ಷಮಿಸಿಬಿಟ್ರೆ ಇವನು ದೋಷಿ ಆಗಿಬಿಡ್ತಾನೆ. ನ್ಯಾಯ ಎಲ್ಲರೂ ಕ್ಷಮಿಸ್ತಾ ಹೋಗಿಬಿಟ್ರೆ ಗತಿ ಏನೀಗ? ಆಗಬಾರ್ದು. ಅಚಾಪಲಂ. ಆಮೇಲೆ ಕ್ಷಮಾ, ಧೃತಿ, ಧೈರ್ಯ ಇರಬೇಕು. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮಾಡೋದಷ್ಟೇ ಅಲ್ಲ, ಯಾರಿಗೆ ಹೋದ್ರಿ ಮಾಡ್ತೀನಿ ಅಂತ ಹೇಳೋದು ತೆಕ್ತಿ ಇರಬೇಕು. ಅದು ಮಾಡ್ತೀನಿ, ನೀವು ಹೋಗೋದಿಲ್ವ ಅಲ್ಲಿಗೆ, ನಾವ್ಯಾಕೆ ಮಾಡಬಾರ್ದು? ಸಂಧ್ಯಾ ಒಂದೇನ ಸುಮ್ಮನೆ ಆಗ್ತಾನೆ. ಅವನು ತಮಾಷೆ ಮಾಡ್ತೀವಿ, ಸಂಧ್ಯಾನ ಬಿಟ್ಟಿರ್ತಾನೆ, ಅವ್ನು ಮಾಡೋದನ್ನು ಕೈ ಬಿಟ್ಕೊಂಡು ನೋಡ್ತಾ ಕೂತಿರ್ತಾರೆ. ಅದು ಎಷ್ಟು ಅನ್ಯಾಯ. ಅದು ಸತ್ಯ ಹೇಳೋದು ಎಷ್ಟು ಮುಖ್ಯನೋ ಹೇಳೋ ಧೈರ್ಯನೂ ಇರಬೇಕು. ಧರ್ಮಾಚರಣೆ ಎಷ್ಟು ಮುಖ್ಯನೋ ಧರ್ಮ ಇರಬೇಕು, ಧೈರ್ಯ ಇರಬೇಕು. ಧೈರ್ಯ ಬರ್ಬೇಕಾದ್ರೆ ಜ್ಞಾನ ಇರಬೇಕು ಯಾವಾಗ. ಶೌಚಂ, ಶುದ್ಧಿ ಇರಬೇಕು. ಶುದ್ಧಿ ಅಂದ್ರೇನು? ಅಂತಃಶುದ್ಧಿ, ಬಾಹ್ಯ ಶುದ್ಧಿ ಎರಡೂ ಇರಬೇಕು. ಮಡಿ ಎಂಬುದು ಹೊರಗೆ ಉಳ್ಕೋದು, ಒಳಗಿನ ಮಡಿ ಹೊಳ್ಳೆಯಲ್ಲಿ ಬಿಟ್ಬಿಟ್ರೆ ಅದರ
ಇವತ್ತು ನಮ್ಮಲ್ಲಿ ಬರೀ ಭಾರಿ ಮಡಿ ಮಾಡ್ತಾರೆ, ಆದರೆ ಒಳಗಿಂದ ಹೇಳಲೇ ಇಲ್ಲ ಯಾರು ಕೂಡ. ಕಾಮಕ್ರೋಧ ಹೇಳದೆ ಹೋಗಿದ್ದರಿಂದ ನೀವು ಎಲ್ಲಿ ಅದು ನಿರೀಕ್ಷೆ ಮಾಡ್ತೇವೆ ಅಲ್ಲಿ ಇರೋದೇ ಇಲ್ಲ. ಒಳಗೆ ಹೋದ್ರೆ ಭಯಂಕರ ಅಹಂಕಾರ, ದೋಷ, ಹುಚ್ಚ ಬಟ್ಟೆ ಇರುತ್ತೆ. ಹೊರಗಡೆ ಭಾರಿ ಮಡಿ ತಾವಳಿ ಇಟ್ಕೊಂಡು ಬೈತಾ ಇರೋದು, ಏನು ಉಪಯೋಗ ಅದರಿಂದ? ಅಂದರೆ ಮಡಿಯಲ್ಲಿ ಬೈದರೆ ಪಾಪ ಜಾಸ್ತಿ ಆಗುತ್ತೆ, ಅಷ್ಟೇ ಇರಬಾರ್ದು. ಅದೇ ಕಾಮಕ್ರೋಧಗಳು ಮಡಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗಲೂ ಕೂಡ. ಆದರೆ ಬರೋ ವಿಷಯಕ್ಕೆ ಬಂದುಬಿಟ್ರೆ ಮಡಿ ಅದು. ದೇವ್ರ ವಿಷಯಕ್ಕೆ ಹೇಳಬೇಕು, ಸತ್ಕಾಮ ಇರಬೇಕು, ದುಷ್ಕಾಮ ಇರಬಾರ್ದು, ಸತ್ಕ್ರೋಧ ಇರಬೇಕು. ಭೀಮಸೇನದಲ್ಲಿ ಕ್ರೋಧ ಇದೆ ದುರ್ಯೋಧನಾದಿಗಳ ಯಾತಕ್ಕೆ? ಅಯೋಗ್ಯರು ಗೊತ್ತಾಯ್ತು. ಯೋಗ್ಯರ ಅವನಿಗೆ ದುರ್ಯೋಧನ ಕೃಷ್ಣ ಮೇಲೆ ಕೋಪ ಇದೆ, ಎಷ್ಟು ಕೆಟ್ಟದಾದ. ಭೀಮನಲ್ಲಿ ಕೋಪ ಇದೆ, ತಪ್ಪ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ. ದ್ರೋಹ ನಂಬಿಕೆ ಇವತ್ತಂತೂ ತೀರಾ ಕಾಮನ್ ಅದು, ಗೊತ್ತಾಯ್ತು. ದ್ರೋಹ ಮಾಡೋದು ಅವನೇ ಮಾಡ್ತಾನೆ. ಮನೆ ಕೆಲಸದವಳು ಯಾವುದೋ ನಿದ್ದೆಗಳಿಗೆ ಕೊಟ್ಲು, ಯಜಮಾನಿಗೆ ಕೊಟ್ಲು, ಎಲ್ಲ ಹೊಡ್ಕೊಂಡು ಮಲಗಿದ್ರು ಎಳ್ಕೊಂಡು ಹೋಗೋದು. ಕೆಲವು ಕೊಂದೇ ಹೋಗಿದ್ದಾರೆ ಎಷ್ಟೋ ಜನಗಳು, ನೋಡ್ಕೊಂಡ್ಬಿಡ್ತಾರೆ, ಕೊಂದುಬಿಡ್ತಾರೆ. ವಯಸ್ಸಾದವರು ಕೆಲಸದವ್ರು ಇಟ್ಕೊಂಡು ಎಷ್ಟೋ ಜನ ಅವರೇ ಸತ್ತೋಗಿದ್ದಾರೆ. ಇಬ್ಬರು ಕೊಂದು ಖಾಲಿ ಮಾಡಿದವರು ಇದ್ದಾರೆ. ಮತ್ತು ಬೆಳಗಾವಿ ಹೋದಾಗ ರಿಪೋರ್ಟ್ ಆಗಿತ್ತು, ತೋರಿಸಿ ಯಾವ ಮನೆ ಹಿಡ್ಕೊಂಡು ಪಕ್ಕದ ಮನೆಯಲ್ಲಿ ಆಗಿತ್ತು ಅಂತ ಹೇಳಿದ್ರು. ಪಾಪ ಮಕ್ಕಳೆಲ್ಲ ಫಾರಿನ್ನು, ಇವ್ರು ಕೆಲಸದಲ್ಲಿದ್ದಾರೆ. ಎಲ್ಲ ನೋಡ್ಕೊಂಡು ಸರಿಯಾಗಿ ನೋಡಿಕೊಂಡ್ರು, ಕೊಂದು ತಗೊಳ್ಳಿ. ಪೇಪರ್ ದುಡ್ಡು ಬರುತ್ತಲ್ಲ ಪೇಪರ್, ಅದು ಇದು ಯಾತಕ್ಕೆ ATM ಹಾಕೊಂಡು ದುಡ್ಡು ಹೊಡಿತಾರೆ ಅಂದರೆ ಏನು ಯೋಚನೆ ಮಾಡಿ. ಅವ್ನು ಹಾಕ್ಬೇಕು. ಅವ್ನು ಆ್ಯಕ್ಚುಲಿ ಎಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಅವ್ರಿಗೀಗ? ಇಂಪಾಸಿಬಲ್ ತಪ್ಪಿಸ್ಕೊಳ್ಳೋದಕ್ಕೆ ಈಗಿನ ಕಾಲದಲ್ಲಂತೂ ಏನು ಮಾಡಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಅಷ್ಟು ಗೊತ್ತಿದ್ರು ನೋಡಿ ಕೆಲಸನೂ ಕಳ್ಕೊಂಡು ಏನು ದೊಡ್ಡ ಸಾಧನೆ ಇದು ಅಲ್ಲೇನು? ನಂಬಿಕೆ ಯಾವಾಗಲೂ ಕೂಡ ದ್ರೋಹ ಅಂತ ಕರೆ ನಂಬಿಕೆ ಇದ್ದಾಗ ಅವ್ರೇನು ಮಾಡ್ತಾರೆ ಗೊತ್ತಾ? ಮೊದಲು ನಂಬಿಕೆ ಭರಿಸಿಬಿಡ್ತಾರೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ಮೋಸ ಮಾಡಿಬಿಡ್ತಾರೆ. ಅದಕ್ಕೆ ಗೋಮುಖ ವ್ಯಾಘ್ರ ಅಂತೀವಲ್ಲ ಹಾಗೆ. ನಂಬಿದವನಿದ್ದು ನಾವು ಮೋಸ ಹೋಗೋದು. ಯಾಕಂದ್ರೆ ನಂಬೇ ಇಲ್ಲ ನಾವು, ಅದರಿಂದ ಪ್ರಾಬ್ಲಮ್ ಬರೋದಿಲ್ಲ. ಯಾರು ನಂಬಿಕೆ ಹುಟ್ಟಿಸ್ತಾರೋ ಅವ್ರ ಕೈ ಕೊಟ್ಬಿಡ್ತಾರೆ. ನಿಜವಾಗ್ಲೂ ಭಾರಿ ಅನ್ಯಾಯ ಆಗೋದು ಶತ್ರುಗಳಿಗಿಂತ ಜಾಸ್ತಿ ಯಾರಿಂದ? ಸರ್ಕಾರ ಎಷ್ಟೋ ರಾಜ್ಯಗಳೆಲ್ಲ ಹಾಳಾಗಿದ್ದು ಅಂಥವ್ರಿಂದಾನೆ. ಡಬಲ್ ಗೇಮ್ ಮಾಡ್ತಾರೆ, ಅದು ಇನ್ನೊಂದು ದೋಷ. ಅವೆಲ್ಲ ಮಾಡಬಾರ್ದು. ಇದೆಲ್ಲ ನೋಡಿದರೆ ಭಗವದ್ಗೀತೆ ನಮ್ಗೆ ಹೇಳ್ತಿರೋದೇನಿದು? ಗುಡ್ ಸೋಷಿಯಲ್ ಲೈಫ್ಗೂ ಇವೆಲ್ಲ ಬೇಕು, ಗೊತ್ತಾಯ್ತು. ಗುಡ್ ಕಾಂಡಕ್ಟ್ ಅಂದರೆ ಇದಿಷ್ಟು ಗುಡ್ ಕಾಂಡಕ್ಟ್ ಇದೆ. ಅದಕ್ಕೆ ಇವತ್ತಿನ ಕಾಲಕ್ಕೆ ಕೂಡ ಭಗವದ್ಗೀತೆ ತುಂಬ ಜನ ದೇವ್ರನ್ನ ಒಪ್ಪಲಿ ಬಿಡಲಿ, ಈ ವಿಷಯ ಒಪ್ಪಲೇಬೇಕು. ತೇಜ ಅದ್ರೋಹ ನಾತಿಮಾನಿತ. ಅತಿಮಾನಿತ ನಮ್ಮ ಸ್ವಾಭಿಮಾನ ಇರಬೇಕು, ಅತಿಯಾಗಿರಬಾರ್ದು. ಅತಿಯಾಗಿದ್ದರೆ ಅದು ಟೂ ಮಚ್ ಆಯ್ತು. ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋದು ಎಲ್ಲದಕ್ಕೂ ಅಪ್ಲಿಕಬಲ್. ಅತಿಮಾನಿತ ಇರಬಾರ್ದು. ದುರ್ಯೋಧನ ಎಂಥ ಅಭಿಮಾನ ಗೊತ್ತ ಅವನಿಗೆ? ಕೃಷ್ಣನ ಹತ್ರ ಸಹಾಯ ಕೇಳಕ್ಕೆ ಬಂದಿದ್ದಾನೆ. ಎಲ್ಲಿ ಕೊಡಬೇಕು ನೋಡ್ದ. ನಾಹಮ್ಮ ರಾಜರಾಜ ಉಪಾಸ್ಯೆ ಪಾದಯೋರಿತಿ. ರಾಜರಾಜ ಕಾಲತ್ರ ಯಾಕೆ ಕೊಡಬೇಕು? ಬಂದ್ಯಾಗ ಸಾಯ್ಲಿಕ್ಕಾಗಿದ್ದರೆ ಬಂದ ಮೇಲೆ ಏನು ಮಾಡಬೇಕು? ಆಫೀಸ್ ಕೆಲಸಕ್ಕೆ ಸೇರಿದ ಮೇಲೆ ಏನು ಮಾಡಬೇಕು? ಅವನೀಗ ಆ ರೂಲ್ಸ್ ಫಾಲೋ ಮಾಡಬೇಕು. ಮನೆಗೆ ಕೆಲಸಕ್ಕೆ ಸೇರಿದೆ ಯಾರ ಕೇಳಿ ಎಷ್ಟು ಗುಟ್ಟುಟ್ಟಿಯೇ ಗೊತ್ತಾ ಮನೆಯಲ್ಲಿ ನನಗೆ ಅಂತ ಕೇಳಿ ಅಲ್ಲೇ ತಿನ್ಕೊಂಡು ಇಲ್ಲಿ ಯಾಕೆ ಬರ್ತಿ? ಹಾಗಿದ್ರೆ ಅಷ್ಟೊಂದು ಬರಬಾರ್ದು. ಬಂದಮೇಲೆ ಏನು ಮಾಡಬೇಕೀಗ? ಫಾಲೋ ಮಾಡಬೇಕು. ಅದನ್ನು ಇಲ್ದ್ರೆ ತಪ್ಪಾಗುತ್ತೆ. ಅದು ಅತಿಮಾನಿತ ಇರಬಾರ್ದು. ಇವೆಲ್ಲ ಯಾರಿಗಿರುತ್ತೆ ಅಂದರೆ, ಇದ್ದರೆ ಅವನು ದೈವಿ ಸಂಪತ್ತೇನೋ ಅಂತ ತಿಳ್ಕೊಂಬಿಡಿ. ಇಲ್ಲ ಆದಷ್ಟು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಗೊತ್ತಾಯ್ತಾ? ಇದು ದೈವಿ ಸಂಪತ್ತು ನ್ಯಾಚುರಲ್ ಆಗಿರುತ್ತೆ ಅವನಿಗೆ, ವಿಷಯ ಗೊತ್ತಿರೋದಿಲ್ಲ. ಗೊತ್ತಾಗ್ಬಿಟ್ರೆ ಪರ್ಫೆಕ್ಷನ್ ಬರುತ್ತೆ. ಗೊತ್ತಾಗ್ತದೆ. ರಾಗ ಅಂಬೋದು ಗಿಫ್ಟ್. ಅದು ಸಂಗೀತ ಹಾಡ್ತಾರಲ್ಲ, ಗಿಫ್ಟ್. ಅದು ಒಳ್ಳೆಯ ಧ್ವನಿ, ಅದು ಹೇಳಿದರೆ ಬರೋದಿಲ್ಲ. ರಾಗ ಇವ್ರು ಹೇಳ್ಕೊಡೋದನ್ನು ಬೇರೆ, ಹೇಳ್ಕೊಡೋದನ್ನು ಮಾಡ್ಬೋದು. ಉದಾಹರಣೆಗೆ ಟೀ ಕುಡ್ಡಲ್ಲಿ ನೀವು ಮಂಟಪ ಮಾಡಿದರೆ ಈ ಜಾಲಿವುಡ್ ಮಾಡೋಕ್ಕಾಗತ್ತೆ? ಅದನ್ನು ಆ ಸ್ವರೂಪದಲ್ಲೇ ಇದೆ. ಅದಕ್ಕೆ ಒಳ್ಳೆ ಆರ್ಟಿಸ್ಟೇ ಚೆನ್ನಾಗಿ ಮಾಡ್ತಾನೆ ಕೆಲಸ. ಅದು ಯಾರನ್ನು ತಿದ್ದಬಹುದು? ಒಂದು ಸ್ವರೂಪದಲ್ಲಿ ಯೋಗ್ಯತೆ ಇದ್ದರೆ ತಿದ್ದಬಹುದೇ ಹೊರತು ಇದು ತಿದ್ದಕ್ಕೆ ಬರೋದಿಲ್ಲ. ತಿಳಿತಾ? ಇವತ್ತು ಹೇಳಿದ್ನಲ್ಲ, ಬೇವನ್ನು ಹಾಕಿ ನೀವು ಅದನ್ನ ಬೆಲ್ಲ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಸ್ವರೂಪದಲ್ಲಿ ಇದ್ದವರಿಗೆ ಕೇಳಿಬಿಟ್ರೆ ಏನಾಗುತ್ತೆ ಅಂದರೆ ಖುಷಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. ಒಳ್ಳೆ ಬೀಜನ ಲಾಕರಲ್ಲಿ ಇಟ್ಟರೆ ಬೆಳೆಯುತ್ತಾ? ಎಲ್ಲಿಡ್ಬೇಕು ಅದನ್ನು? ಅಲ್ಲಿ ಭೂಮಿಯಲ್ಲಿ ಇಟ್ಟು ಯಾರು ಹೊತ್ಕೊಂಡು ಹೋಗಿ ಅದು ಇದು ಹಾಕೋದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಬೇಕಾದ್ದೇ ಅಲ್ಲಿ ಅದು ನೀರಾಗಿ ಚೆನ್ನಾಗಿ ಬೆಳೆ ದೊಡ್ಡ ಮರ ಆಯ್ತು. ಲಾಕರಲ್ಲಿ ಮರ ಆಗುತ್ತಾ? ಅದು ಯಾವಾಗಲೂ ಕೂಡ ಶಾಸ್ತ್ರ ಪಾಠ ಪ್ರವೃತ್ತಿ ಯಾರಿಗೆ ಅಂದರೆ ಯೋಗ್ಯರಿಗೆ ಹೊರತು ಅಯೋಗ್ಯನ ಚೇಂಜ್ ಮಾಡಲಿಕ್ಕೋಸ್ಕರ ಇಲ್ಲ. ನೆನ್ಪಿಟ್ಕೊಂಡ್ಬಿಡಿ. ಅದು ಅಯೋಗ್ಯರು ಚೇಂಜ್ ಮಾಡಲಿಕ್ಕೋಸ್ಕರ ಶಾಸ್ತ್ರ ಹೊರಟಿಲ್ಲ. ಯಾವ ಕಾನೂನು ಕೆಟ್ಟವ್ರನ್ನ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಪನಿಷ್ ಮಾಡ್ಬೋದೇ ಹೊರತು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವ್ರು ಒಳ್ಳೇದು ಮಾಡ್ಬೋದು ಅಷ್ಟೇ ಹೊರತು, ಬುದ್ಧಿವಂತಿನ ಪಾಠ ಹೇಳಿದ್ರೆ ಭಾರಿ ಬುದ್ಧಿವಂತರಾಗ್ತಾರೆ ಅಷ್ಟೇ ಹೊರತು, ದಂಡ ಏನೇ ಹೇಳಿದ್ರು ಮೇಟ್ರ ದಂಡ ಅಂತ ತಿಳ್ಕೊತಾರೆ ಹೊರತು ಅವ್ರು ಬುದ್ಧಿವಂತರಾಗೋದಿಲ್ಲ. ಅತಿಮಾನಿತ ಇರಬಾರ್ದು, ಸ್ವಾಭಿಮಾನ ಇರಬೇಕು, ಟೂ ಮಚ್ ಇರಬಾರ್ದು. ಅತಿಮಾನಿತ ಅತಿಮಾನಿತ ಅಂದ್ರೇನು? ಅತಿಯಾದ ಸ್ವಾಭಿಮಾನ ಇರಕೂಡದು, ಗೊತ್ತಾಯ್ತಾ? ಇದ್ರೆ ತಪ್ಪದು. ಸ್ವಾಭಿಮಾನನೇ ಇಲ್ಲ, ಕಣ್ಣು ಮುಚ್ಚಿಸ್ತಾರೆ, ಅಸಹ್ಯ ಬಂದ್ಬಿಡೋದು. ಎಷ್ಟು ಸ್ವಾಭಿಮಾನ ಇಲ್ಲ ಮನುಷ್ಯಗೆ ಅಂತ ಬೈತಾರೆ.
ಇದು ಒಂದು ದೋಷ. ಇನ್ನೊಂದು ದೋಷ ಏನಾದ್ರು ಅತಿಮಾನಿತ, ದುರ್ಯೋಧನಂತೆ, ಅದು ಇರಬಾರ್ದು. ಕ್ಷಮಾತು, ಇದಿಷ್ಟಕ್ಕೆ ಅರ್ಥ ಈಗ. ಎಷ್ಟು ಹೇಳಿದ ಮೇಲೆ ತಪಃ ಬ್ರಹ್ಮಚರ್ಯಾದಿ ಶುರು ಮಾಡಿ. ಹಾಂ, ದೈವೀ ಸಂಪತ್ತಿನ ಅವರ ಲಕ್ಷಣ ಇದಿಷ್ಟು. ಹಾಂ, ಇದಿಷ್ಟು ಹಿಂದೆ ಆಗಿದೆ, ಮುಂದೆ ಆಗುತ್ತೆ. ಯಾಕೆ ಮತ್ತೆ ಹೇಳ್ತಾರೆ ಅದನ್ನು. ಭಾಳ ಪರೀಕ್ಷೆ ಚೆನ್ನಾಗಿ ಓದಿ ಪರೀಕ್ಷೆ ಎಷ್ಟು ಸತ್ತು ಹೇಳ್ತೀರಿ ಸರ್? ನಮಸ್ಕಾರ ದೀರ್ಘಾಶು, ನಿನ್ನೆ ಹೇಳಿದರೆ ದೀರ್ಘಾಶು ದಿವಸ ಹೇಳ್ತೀರಾ ಅಂತ ಕೇಳಿದರೆ ಅವ್ರು ಎಷ್ಟು ಸತ್ಯ ಒಳ್ಳೆ ಗುಣ ಹೇಳ್ತಾನೆ ಇರ್ಬೇಕಾದ್ರೆ. ಪೂಜೆ ನಿನ್ನೆ ಮಾಡಿ ಇವತ್ತು ಮಾಡ್ಕೊಂಡ್ಬಂದ್ರೆ ಇಲ್ಲ, ಪೂಜೆ ಇವತ್ತು ಯಾಕೆ ಮಾಡಿದ್ರಿ, ಇವತ್ತೆ ಪುನರುಕ್ತಿ ಆಗಲಿಲ್ಲ. ಒಳ್ಳೇದು ಮಾಡ್ತಾನೆ ಇರಬೇಕು, ಅದೇ ಒಳ್ಳೇದ್ರ ಹೇಳ್ತಾನೆ ಇರಬೇಕು. ಒಬ್ಬ ಹಣ್ಣು ಮುದುಕರು ಮನೆಯಲ್ಲಿ ಇರ್ತಾರೆ, ಯಾರೋ ಒಳ್ಳೇದು ಗಟ್ಟಿಬಿಟ್ಟು ಅವರು ಹುಷಾರು ಅಂತಾರೆ. ನಿನಗೆ ಗೊತ್ತಿಲ್ಲ, ನನಗೇನು ಹುಷಾರು ಹೇಳ್ತೀಯ ಅಂತ ಕೇಳಿದರೆ ನಿನ್ನ ಕೈಲೇ ಓಡಾಡಕ್ಕೆ ಬರಲ್ಲ, ನನಗೆ ಉಪದೇಶ ಮಾಡ್ತೀಯ, ತೆಪ್ಪು ಬಿದ್ದಿರೋದು ಏನರ್ಥ ಅದಕ್ಕೆ? ನನಗಾಗಲ್ಲ, ನೀವು ಸರಿಯಾಗಿ ಹುಷಾರಾಗಿರಪ್ಪ. ಅದು ಅಡ್ವೈಸ್. ಅಡ್ವೈಸ್ ಯಾವಾಗಲೂ ಕೂಡ ಕನ್ಸರ್ನಿಂದ ಹೇಳ್ತಾರೆ ಹೊರತು ಕಂಡ್ಕೊಂಡವ್ರು ಹೇಳೋದಿಲ್ಲ. ಕಂಡ್ಕೊಂಡ್ರೆ ಹೇಳೋರು ಮೂರ್ಖ ಅಂತಾನೆ ಕರೀತಾರೆ. ಅದೇನು ತೋರಿಸುತ್ತೆ? ಕನ್ಸರ್ನ್ ತೋರಿಸುತ್ತೆ ಅಷ್ಟೇ ಹೊರತು ಏನಾ. ಅದೇ ಎಲ್ಲ ರಿಪೀಟ್ ಆಗುತ್ತೆ. ಎಷ್ಟು 100% ರಿಪೀಟ್ ಮಾಡೋದೇ ಇಲ್ಲ. ಒಂದು ಹೊಸ ವಿಷಯ ಇದ್ದೇ ಇರುತ್ತೆ. ಮೇಲ್ನೋಟಕ್ಕೆ ರಿಪಿಟೇಷನ್ ಕಾಣುತ್ತೆ. ಅದನ್ನು 3 ಭಾಗ ಮಾಡ್ತಾರೆ. ಈಗ ಇಲ್ಲಿ ಧೃತಿ ಅಂತ ಹೇಳಿಬಿಟ್ರು 3 ಭಾಗ ಮಾಡ್ತಾರೆ. ಸಾತ್ವಿಕ ಧೈರ್ಯ ಬೇರೆ, ತಾಮಸ ಬೇರೆ, ರಾಜಸ ಬೇರೆ ಅಂತ 3 ಮಾಡ್ತಾರೆ. ಇಲ್ಲಿ ಹೇಳಿದ್ದೆಲ್ಲ 3 ಮಾಡ್ತಾರೆ. ಅರ್ಥ ಆಯ್ತಾ? ಕೆಲವು ಇದೆಯಲ್ಲ ಸ್ವಾಮಿ, ಇದೆ ದೋಷ ನೋಡಿ. ವಿಜ್ಞಾನ ಸೂಪರ್ ಸೈಂಟಿಸ್ಟ್ ಅವನು ದೇಶದ್ರೋಹ ಮಾಡ್ದ, ಕೆಟ್ಟೋಯ್ತು, ಜ್ಞಾನ ಹಾಳಾಗೋಯ್ತು. ಇನ್ನೊಬ್ರು ಕಸಬರಿ ಅವನು ಒಬ್ಬೊಬ್ಬನ ಕತ್ಗೆ ಹೇಳ್ತಾರಲ್ಲ, ಅವಳು ಛತ್ರವನ್ನು ಹೊಡೆದು ಹಾಕ್ಬಿಟ್ಟು, ಅವಳಿಗೆ ಟ್ರೈನ್ಡ್ ಎಲ್ಲ ಆರ್ಮಿ ಬಿಡೋದು, ಸೋಲ್ಜರೇ ಅಲ್ಲ ಅವಳು. ಅವಳ ಧೈರ್ಯ ಯಾವುದು ಕೊಡುತ್ತೆ ಅವಳಿಗೆ? ಈಗ ಕನ್ಸರ್ನಿಂದ ಬಂತು ಅವಳಿಗೆ ಸಾತ್ವಿಕ. ಅದು ಅರ್ಥ ಮಾಡಿಕೊಂಡ್ರೆ ನಾವು ಯೋಗ್ಯತೆ ಇದ್ದವರಿಗೆ ಹೇಳಿದಾಗ ಭಾರಿ ಉಪಯೋಗ ಆಗುತ್ತೆ ಹೊರತು ಅಲ್ಲೇ ಬಿದ್ದಿದ್ದು ಬೀಳಬೇಕಾಗಿದ್ದು ಒಂದು ಟೀ ಕುಡ್ಡು ಒಳ್ಳೆಯವ್ರಿಗೆ ಸಿಕ್ಕಿದ್ರೆ ಮಂಟಪ ಆಯ್ತು. ಅದಕ್ಕೆ ಮಂಟಪ ಆಗ್ಲಿಕ್ಕೆ ಬರೋದಿಲ್ಲ, ಒಬ್ಬನಿಗೆ ಮಾಡೋನು ಬೇಕು ಅದಕ್ಕೆ ಅಂಥೇಳಿ. ಇನ್ನೊಂದು ಯಾವುದೋ ಮಂಟಪ ಮಾಡೋಕ್ಕೆ ಬರೋಲ್ಲ ಅದನ್ನು. ಸೊ ಯೋಗ್ಯತೆಯೂ ಇರಬೇಕು. ಒಳ್ಳೆ ಶಿಷ್ಯ ಅಂದರೆ ಒಳ್ಳೆ ಗುರು ಸಿಕ್ಕರೆ ವಂಡರ್ ಮಾಡ್ತಾನೆ. ಉಲ್ಟಾ ಪಲ್ಟಾ ಆಗಿಬಿಟ್ರೆ ಏನು ಮಾಡಿದ್ರೂ ಆಗೋದಿಲ್ಲ. ಕೆಟ್ಟ ಗುರು ಏನು ಅವ್ನು ಸರಿಯಾಗಿ ಹೇಳೋ, ಅವ್ನು ಒಳ್ಳೆಯವನು ಪಾಪ ಹೇಳೋದೇ ಇಲ್ಲ. ಅವನು ಕೆಟ್ಟ ಶಿಷ್ಯ ಎಷ್ಟು ಹೇಳಿದ್ರು ತಿಳ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಆಚಾರ್ಯರಂಥ ಶಿಷ್ಯ ಇಲ್ಲ, ವೇದವ್ಯಾಸದ ಗುರುಗಳಿಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಎಲ್ಲ ತಿಳ್ಕೊಳ್ಳೋರವರು, ಎಲ್ಲ ಹೇಳೋರವರು. ಎಷ್ಟು ಚೆನ್ನಾಗಿರುತ್ತೆ. ಆ ಥರ ಯೋಚನೆ ಮಾಡಬೇಕು. ಭವಂತಿ ಸಂಪದಂ ದೈವಿ. ಈ ಮೊದಲನೇದಾಗಿ ತಪಸ್ಸು ಅಂದ್ರೆ ಏನು? ಬ್ರಹ್ಮಚರ್ಯಾದಿ. ಆದಿಶಬ್ದದಿಂದ ಎಲ್ಲ ಸೇರ್ಕೊಂಡೋಗಿತ್ತು. ಬ್ರಹ್ಮಚರ್ಯಾಧಿಕಂ ತಪಃ ಇತ್ಯಭಿಧಾನ. ಆಚಾರ್ಯ ಎಲ್ಲದಕ್ಕೂ ಕೊಟ್ಟು ಕೊಡ್ತಾರೆ. ಕೃಚ್ಛ್ರ ಚಾಂದ್ರಾಯಣಾಧಿಕಂ ತಪಃ, ಆಲೋಚನಂ ತಪಃ. ಅಷ್ಟರ್ಥನೇ ಇರೋದರಿಂದ ಇಲ್ಲಿ ಬೇಕಾದ ಅರ್ಥ ಯಾವುದು ಅಂದರೆ ಸ್ವಾಧ್ಯಾಯ ಬಂದಿರೋದರಿಂದ ಆ ಅರ್ಥ ಮಾಡ್ದೇನೆ ಈ ಅರ್ಥ ಮಾಡಬೇಕು. ಬ್ರಹ್ಮಚರ್ಯ ಅದರಲ್ಲಿ ಕೃಚ್ಛ್ರ ಚಾಂದ್ರಾಯಣ ಎಲ್ಲ ಬಂದೋಯ್ತು. ಇತಿ ಅಭಿಧಾನಂ. ಇನ್ನು ಪೈಶುನಂ ಪರೋಪದ್ರವ ನಿಮಿತ್ತ ದೋಷಾಣಂ ರಾಜಾದೇಹೇ ಕಥನಂ. ರಾಜ ಚಾಡಿ ಎಲ್ಲೆಂದು ಹೇಳಿದ್ರು, ಎಲ್ಲಿ ಹೇಳ್ತಾರೆ ಗೊತ್ತೋ ಅವರು? ಯಾರು ಬಂದು ಹೇಳಿದ್ರೆ ಕೆಲಸ ಕೆಡುತ್ತಲ್ಲ ಅಂತಲ್ಲಿ ಹೋಗಿ ಹೇಳ್ತಾರೆ. ಬಾಸ್ ಬಂದಿರ್ತ ಮಾತು ಹೇಳ್ಬಿಟ್ರೆ ಮುದು ನಿಮ್ಮನ್ನು ಬೈತಾನೆ ಸಾರದ ಮುದು ಒಂದೇ ಮಾತು ಸಾಕಾಗಕ್ಕೆ ಹೀಗೆ ನೋಡ್ತಿರ್ತಾರೆ. ಎಷ್ಟೋ ಜನ ಹಾಗೆ ಮಾಡಿ ಹಾಳು ಮಾಡಿಬಿಡ್ತಾರೆ. ಮಾಡಬಾರ್ದು. ರಾಜಾದೇಹ ಆದಿಶಬ್ದ ಯಾತಕ್ಕೆ ಹೇಳಿದ್ರು ಅಂದರೆ ರಾಜನಿಗೆ ಹೇಳಬೇಕು ಅಂತ ಅರ್ಥ ಅಲ್ಲ, ಮನೆಯೊಳಗೆ ಆಯಿತು. ಕನ್ಸರ್ನ್ ಪರ್ಸನ್ ಬಂದು ಏನೋ ಚಾಡಿ ಹೇಳಿದ್ರು ಅಂದರೆ ಮನೆ ಒಡೆದು ಹಾಳಾಗೋದು. ರಾಜಾದೇಹೇ ಕಥನಂ. ಪರೋಪದ್ರ ಅತ್ತೆ ಸೊಸೆ ಸರಿಯಾಗಿರ್ತಾರೆ ಪಾಪ. ಮತ್ತೆ ಎಷ್ಟು ಬೈಲು ಗೊತ್ತಾ ನಿನ್ನ ಅಂತ ಹೇಳ್ಬಿಟ್ಟು ಬರೆದಿದ್ದು ಕತೆ ಮುಗಿದೋಯ್ತಾನೆ ಹೇಳಿದ್ದ. ಕೆಲವರು ಇರ್ತಾರೆ ಬುದ್ಧಿವಂತರು, ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಕೆಲವರು ಹೇಳ್ತಾರೆ ಭಾರಿ ಅನ್ಯಾಯ. ಮನೆ 199 ಪಾಲು ಜನಕ್ಕೆ ಕೆಟ್ಟ ಬುದ್ಧಿ ಇರುತ್ತೆ, ಗೊತ್ತಾಯ್ತಾ? ಏನೋ ಇನ್ನೊಬ್ರಿಗೆ ಆಗತ್ತೆ ತಪ್ಪಿಸ್ಲಕ್ಕೆ ಕಾಯ್ತಾ ಕೂತಿರ್ತಾರೆ. ಆಗಲಿ ತಪ್ಪಿಸ್ಬಿಡೋದು. ಪೈಶುನಂ ವಚಃ. ಅದು ಪೈಶುನ ಅಂದರೆ ಇದಕ್ಕೆ ಪೈಶುನ ವಚ ಅಂತ ಕರೆಯೋದು. ಇದಕ್ಕೆ ಪರೋಪದ್ರವ ಹೇತೂನಾಂ ದೋಷಾಣಾಂ ವಚಃ ಪೈಶುನಂ. ಹಾಗೆ ಓದಬೇಕು. ರಾಜಾದೇಸ್ತು ಮದಾತ್ ಭೀತೆ. ರಾಜಾದಿಗಳ ಮುಂದೆ ಹೇಳೋದು ಭೀತೆ ಅದುಷ್ಟಿ ದರ್ಪ ಅಂತ ಒಂದಿದೆ. ಈಗ ದರ್ಪ ಅಂತ ಒಂದು ಪದ ಇದೆ, ಈ ಮುಂದೆ ಬರುತ್ತೆ. ಇಲ್ಲೇ ಪ್ರಸಂಗ ಬಂತು ಅಂತ ಹೇಳಿಬಿಟ್ರು. ದರ್ಪ ಅಂದರೆ ಏನು? ಭೀತೆ ಅದೃಷ್ಟಿ ಉಚ್ಯತೆ. ಭಯ ಆಗೋದು ಗೊತ್ತಿದ್ರೂ ಕೂಡ ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾನಲ್ಲ, ಅದು ಡೇಂಜರ್. ಸರಿಯಾದ ವಿಷಯ ಗೊತ್ತಿದೆ, ನನ್ನ ಯಾರು ಕೇಳ್ತಾರೆ, ಇದು ನೆಗ್ಲೆಕ್ಟ್ ಮಾಡೋ ಬುದ್ಧಿ ಇದೆ, ದರ್ಪ ಅಂತ ಕರೀತಾರೆ. ಇದು ಭಾಳ ದರ್ಪದ ಡೆಫಿನೇಷನ್ ಇದು. ಲೌಲ್ಯಂ ರಾಗ. ಲೌಲ್ಯಂ ಅಂದರೆ ರಾಗ, ಚಟ, ಅದರಲ್ಲೇ ಇರಬೇಕು, ಬಿಟ್ಟಿರಲಾರದಂಥ ಒಂದು ಪರಿಸ್ಥಿತಿ ಬರ್ತಾನೆ ಕೆಟ್ಟದ್ರ ಬಗ್ಗೆ, ಅದು ತಪ್ಪದು. ರಾಗೋ ಲೌಲ್ಯಂ ತಥಾ ರಕ್ತಿ ಇತ್ಯಭಿಧಾನಾತ್. ಅಚಾಪರಂ ಸ್ಥೈರ್ಯ. ಒಬ್ಬನು ಹೇಳಿದ ಅದಕ್ಕೆ ಬರೆದಿರಲ್ಲ, ಬಿಟ್ಬಿಟ್ಟ. ಜಪ ಮಾಡೋದು ಮಂತ್ರ ಕೆಲವರು ಇರ್ತಾರೆ, ಸ್ವಾಮಿಗಳು ಯಾರೇ ಬರಲಿ ಒಂದು ಮಂತ್ರ ಹೇಳ್ಸ್ಕೊಂಡ್ಬಿಡ್ತಾರೆ.
ಮರುದಿವಸ ಕೃಷ್ಣಾರ್ಪಣ ಅದು ಹಾಗೆಲ್ಲ ಮಾಡಬಾರ್ದು. ಹೇಳಿಸ್ಕೊಂಡ ಮೇಲೆ ಏನು ಮಾಡಬೇಕು, ಅದನ್ನು ತಪ್ಪದೇ ನಡೆಸ್ಬೇಕಾದ್ರೆ. ಇದು ರೌರವ ಬರುತ್ತೆ, ಗುರುಮಂತ್ರ ಪರಿತ್ಯಾಗಿ ರೌರವಮ್ಯಾತಿ ಅಸಂಶಯ. ಅವ್ರಿಗೆ ಅವಮಾನ, ಮಂತ್ರಕ್ಕೆ ಅವಮಾನ, ಹಾಗೆಲ್ಲ ಮಾಡಿಸ್ಕೊಳಕ್ಕೆ ಹೋಗಬಾರ್ದು. ಹಾಂ, ಹೌದೌದು. ಅದಕ್ಕೇನೆ ಮಂತ್ರ ನಮಗೆ ಯಾರು ಹೇಳ್ಕೊಳ್ಳೋಕೆ ಬಂದರೂ ಕೆಲವರು ನಮಗಿಲ್ಲ ಸ್ವಾಮಿ ಆಗೋದಿಲ್ಲ, ಆದ್ದರಿಂದ ಬೇಡ ಅಂತ ಹೇಳೋ ಇದಿರ್ಬೇಕು ಹೊರತು ಏನು ಮಾಡಬಾರ್ದು. ಅದು ಪ್ರತಿಷ್ಠೆ. ನಾನು ಎಷ್ಟು ಮಂತ್ರ ಹೇಳಿಸಿದ್ರು ಗೊತ್ತಾ, ಸರಿ ಎಷ್ಟು ಮಂತ್ರ ಮಾಡ್ತೀವಿ ಫಸ್ಟ್ ಅದನ್ನೇ ಹೇಳು, ಬಿಟ್ಟುಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದಕ್ಕಾಗಿ ಅತಿ ಮಾಡೋದ್ರಿಂದ ಕೆಟ್ಟದೋಗುತ್ತೆ. ಚಪಲ ಚಂಚಲ ಅದು ಮಾಡೋಕ್ಕಾಗಲಿ ಬಿಟ್ಬಿಡ್ತಾರೆ. ಅವೆ ಹೇಳಿಸ್ಕೊಂಡೆ ಅವನು ಏನು ಮಾಡೋದು ಆಗಲಿಲ್ಲ, ಬಿಟ್ಟುಬಿಟ್ಟೆ ಅಂತೇಳಿ ತಪ್ಪದು. ಇತ್ಯಭಿಧಾನ ತೇಜ. ಅದಕ್ಕೆ ಉತ್ತರ ಹೇಳ್ತಾರೆ, ಕ್ಷಮಾತು ಕ್ರೋಧಾಭಾವೇನ ಸಹ ಅಪಕರ್ತುರ್ ಅನಪಕೃತಿ. ಇಲ್ಲಿ ಕ್ಷಮಕ್ಕೆ ಒಳ್ಳೆ ರೀತಿ ಮನ್ಸಲ್ಲಿ ಯಾರು ತಪ್ಪು ಮಾಡಿದ್ರೆ ಕ್ಷಮಿಸಿಬಿಟ್ಟ ಬೋದು. ಕ್ಷಮಿಸಿ ಅಂತ ಹೇಳಿದ ಮೇಲೆ ಮತ್ತೇನು ಮಾಡಬಾರ್ದು, ಅದನ್ನು ಅದು ರೇಕಪ್ ಮಾಡಬಾರ್ದು. ಮತ್ತೆ ಇವು ಹೊರಗೆ ಏನು ಮಾಡಿದೆ, ಕ್ಷಮಿಸಿದೆ ಅಂತ ಹೇಳಿದ, ಕ್ಷಮಿಸಿದೆ ಅಂತ ಹೇಳಿಬಿಟ್ಟ. ಆದರೆ ಒಳಗೇನು ಮಾಡ್ತಿದ್ದಾನೆ, ಒಳಗಿಂದ ಅವನಿಗೆ ಅನ್ಯಾಯ ಮಾಡ್ತಾನೆ ಇದ್ದ. ಅವತ್ತು ಮಾಡಿದ್ದೆ, ಅವ್ರು ಕ್ಷಮಿಸಿದ ಹೇಳಿದಿರಲ್ಲ, ಈಗ ಅದಿಲ್ಲ, ಮತ್ತು ಕ್ಷಮಿಸಿಲ್ಲ ಅಂತ ಅರ್ಥ ಐತಿ. ಹಾಗಾದರೆ ಅದು ಮೋಸ ಮಾಡಿದಾಗಾಯ್ತು. ಅದು ಎರಡು ಇರಬೇಕೀಗ. ಒಂದು ಕ್ರೋಧ ಅಭಾವ, ಕೋಪ ಹುಟ್ಟಬಾರದು. ಒಂದು ಅವನು ಕೇಳಿದ್ಮೇಲೆ ಮತ್ತು ಮಾತೇ ಎತ್ತಬಾರದು, ಒನ್ಸ್ ಫಾರ್ ಕ್ಲೋಸ್ ಇಡೋದು. ಸಹ ಅಪಕರ್ತರು ಅನಪಕೃತಿ. ಅಪಕಾರ ಮಾಡಿದವನು ಕ್ಷಮಿಸಿದ ಮೇಲೆ ಮತ್ತೆ ಅಪಕಾರ ಮಾಡೋ ಬುದ್ಧಿ ಇರಬಾರ್ದು. ಒಳ್ಳೆ ಚಾನ್ಸ್ ಸಿಗ್ತಾ ಮಾಡಿಬಿಡ್ತೀನಿ ಅನ್ನಬಾರ್ದು. ಆ ವಿಷಯ ಮುಗಿದೋ ತಲೆಗೇನೆ ಮೆರಿಟ್ ಮೇಲೆ ನೋಡಬೇಕಷ್ಟೇ ಹೊರತು ಅದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದರೆ ನಿಜವಾಗ್ಲೂ ಕ್ಷಮಿಸಿಲ್ಲ ಅಂತ ಅರ್ಥ. ಕ್ಷಮಿಸೋದ್ರೆ ಕೇಸ್ ಹೋಯ್ತು ಅಂದರೆ ಹೋಯ್ತು ಅಷ್ಟೇ, ಮತ್ತೆ ಫೇರೆ ಮಾಡಬಾರ್ದು. ಕ್ಷಮಾತು ಕ್ರೋಧಾಭಾವೇನ ಸಹ ಅಪಕರ್ತರು ಅನಪಕೃತಿ. ಇದೆಲ್ಲ ನಮಗೆ ಡೈಲಿ ನೋಡ್ತಾ ಇದ್ದು ನಾವು ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ. ನಮ್ಮಲ್ಲಿ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿಬಿಟ್ರೆ ಇಲ್ಲ ಅಂತ ಗೊತ್ತಾಗುತ್ತೆ ಸಾಮಾನ್ಯ, ಅದೇನು ದೊಡ್ಡದಲ್ಲ. ಆದಷ್ಟು ಇಟ್ಕೋಬೇಕು. ಅಲ್ಲಿ ಎಲ್ಲ ಬರ್ಲಿಕ್ಕೆ ಹೋದವ್ರು ಏನು ಮಾಡಿ ಓವರ್ನೈಟ್ ಅಂತೂ ಬರಲ್ಲ. ಸ್ಲೋ ಯಾರೋ ಬೈಲಕ್ಕೆ ಹೋದ, ಅವು ಹಿಂದೆ ಕೇಳಿದ್ದ, ಅದು ಕಂಟ್ರೋಲ್ ಮಾಡ್ದ, ಉಪಯೋಗ ಆಯ್ತಲ್ಲ. ಸ್ವಲ್ಪ ನಿಧಾನವಾಗಿ ಏನಾಗ್ತಾ ಹೋಗುತ್ತದು ಡೆವಲಪ್ ಆಗಲಿಕ್ಕೆ ಶುರುವಾಗಿ. ಒಂದೇ ದಿವಸ ದೊಡ್ಡ ತೆಂಗಿನ ಮರನೋ ಮಾವಿನ ಮರನೋ ಬೆಳೆಯೋದಿಲ್ಲ, ಬಟ್ ಮಾಡಿದಾಗ ದೊಡ್ಡ, ಆಮೇಲೆ ಅದು ಬಿಡಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬೆಳೆಯೋದು. ಅಕ್ರೋಶ ಯಾರಿಗೆ ಯಾರು ಅಲ್ಲ, ಜನರ ಟ್ರೆಂಡ್ ಹಾಗೆ ಬಂದ್ಬಿಡಿ. ಇವತ್ತೆಲ್ಲ ಏನಾಗಿದೆ ಅಂದರೆ ಟ್ರೆಂಡೇ ಕೆಟ್ಟು ಹೋಗ್ಬಿಟ್ಟಿದೆ. ಒಬ್ಬ ನೋಡಿ ಮತ್ತೊಬ್ಬರು ಅದನ್ನು ನೋಡಿ 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 ಏನೇನೋ ಆಗೋಗ್ಬಿಟ್ಟಿದೆ. ಅದಕ್ಕೆ ಒಳ್ಳೆಯ ಸಮಸ್ಯೆ ಬರೋದು ಏನಾಗಿದೆ, ಅದು ನೋಡಿ ಕಲಿತಾನೋ ಇವ್ರು ಯಾಕೆ ನಾವು ಹಾಗೆ ಕ್ಷಮಿಸ್ಬೇಕು, ನೀವು ಅವ ಹಾಗೆ ಇರಬೇಕು. ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ. ಅಕ್ರೋಧೋ ಅದೋಷಕೃತ್ ಛತ್ರೋಹೋ ಕ್ಷಮಾವಾನ್ ಸ ನಿಗದ್ಯತೆ. ಅದು ಹೇಳಿದ್ದಕ್ಕೆ ಕೊಟೇಶನ್ ಕೊಟ್ಟರು. ಇತ್ಯಭಿಧಾನ. ಕೋಪಗೊಳ್ಳೋದಿರಬೇಕೆ ಒಂದು, ಅವರಿಗೆ ದ್ರೋಹ ಬಗೆದಿರೋದು ಇನ್ನೊಂದು. ದಂಭೋ ದರ್ಭೋ ಅಭಿಮಾನಶ್ಚ. ದರ್ಪ ಅಂತ ಮುಂದೆ ಬಂದಿತ್ತಲ್ಲ, ಮೊದಲೇ ಅರ್ಥ ಹೇಳಿಬಿಟ್ಟು ಕೊಟೇಶನ್ ಅಲ್ಲೇ ಇದೆ. ದಂಭೋ ದರ್ಪೋ ಇತ್ಯಾದಿ ನಾಳೆ ಅದೆಷ್ಟು ಕೂಡ. ಇದಿಷ್ಟೇನೀಗ ಈ ಸಂಪತ್ತಿ ಮುಗಿದೋಯ್ತು. ದೈವಿ ಸಂಪತ್ತು ಸಹಜವಾಗಿ ಅಭಿಜಾತ ಅಂದರೆ ಏನು ಗೊತ್ತಾ, ಇನ್ಹೆರಿಟೆಡ್ ಆಗಿರೋದು. ಅವನಿಗೆ ಹೊರಗಿಂದ ಬಂದಿದ್ದಲ್ಲ, ಇನ್ಹೆರಿಟೆಡ್ ಆಗಿ ಬಂದಿರೋದು. ಯಾವ ಹುಡುಗರು ಕೆಲವರು ಇರ್ತಾರೆ, ಏನು ನಮಸ್ಕಾರ ಅಂತ ಹೇಳಬೇಕಾಗಿಲ್ಲ, ಓಡಿ ಬಂದು ನಮಸ್ಕಾರ. ಕೆಲವರು ಹೇಳಿದ್ರು ಕೂಡ ಬಂದೆ ಅಂತ ಹೋಗ್ಬಿಡ್ತಾರೆ. ಭಾಳ ಉದ್ದೇಶ ಅವರಿಗಿಲ್ಲ. ಅಂದರೆ ಅವನಿಗೆ ಸಹಜವಾದ ಗುಣಗಳವೆಲ್ಲ ತಿಳಿತಾ. ಇವತ್ತು ಎಷ್ಟೊತ್ತು ಪ್ರಾಣಿಗಳು ನೋಡಿ, ಒಂದು ವೆಹಿಕಲ್ ಹೋಗುತ್ತೆ, ದಾರಿ ಬಿಟ್ಟು ಬಿಡುತ್ತೆ. ಅದು ಮನುಷ್ಯನ ಮಾತಾಡ್ತಾ ನಿಂತಿರ್ತಾನೆ ಅಲ್ಲೇ, ಗೊತ್ತಾಯ್ತಾ. ಆ ದಿವಸ ಕೆಳ ದಿವಸ ಬಡ್ಡೆ ಬರ್ತಾರೆ. ಅದು ಅಂಥವ್ರು ಇದ್ದಾರೆ. ಆ ಪಶು ಇವತ್ತು ನಾಯಿ ಎಂಥ ನಾಯಿ ಮನೆಗಿರುತ್ತೆ, ಬನ್ನಿ ತಕ್ಷಣ ನೀಟಾಗಿ ದಾರಿ ಬಿಟ್ಟು ಬಿಡೋದು. ಇವ್ರು ಎಷ್ಟೋ ಜನ ಆದ್ರ ಮೇಲೆ ಹೊಡಿತಾರೆ, ತಪ್ಪು ಮಾಡಿ. ಸುಮ್ಮನೆ ಅವ್ರು ಉದ್ದೇಶಪೂರ್ವಕ ಹೊಡೆಯೋರು ಇರ್ತಾರೆ, ತಪ್ಪದು. ಅದು ನ್ಯಾಚುರಲಿ ಪ್ರಾಣಿಗಳು ಬೇಗ ಜಾಗ ಬಿಡೋಷ್ಟು ಮನುಷ್ಯ ದಾರಿ ಬಿಡೋದಿಲ್ಲ ಬೇಗ, ತಿಳಿದಿಲ್ಲ. ಇನ್ನು ಅಡ್ಡ ಬರೋದು ಜಾಸ್ತಿ. ಬಾಯಿ ಬಂದ ಬೈತಾರೆ ಬೇರೆ, ಕೇಳಿದರೆ ಸುಮ್ಮನೆ ಹೋಗೋದಿಲ್ಲ, ಬೈತಾರೆ. ನಿಮ್ಮದ ರೋಡ್ ಅಂತ ಕೇಳ್ತಾನೆ. ಅವ್ರ ಉದ್ದೇಶನೇ ಬೈಯೋದು. ಪ್ರಾಣಿಗಳಿಗೆ ಸಹಜವಾದ ಗುಣ. ಯಾಕೆ ಅವ್ರಿಗೆ ಅವತ್ತೇನು ಬೇರೆ ಇಲ್ಲ, ಆತ್ಮರಕ್ಷಣೆ ಮಾಡ್ಕೋಬೇಕು ಮುಖ್ಯ. ತಮ್ಮೇಲೆ ಇದಾಗಬಾರ್ದು, ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋದು. ಹೌದು, ಅದೇನು ಗೊತ್ತಾ, ನಾವು ಹೇಳ್ತೀವರಲ್ಲ ನ್ಯಾಚುರಲಿ ಅದು ಇದು ಮಾಡುತ್ತೆ ಅವ್ರಿಗೆ. ನಾವು ಹೇಳೋದು ಏನಂತ ಹೇಳ್ತೀವಿ, ಅದಕ್ಕೆ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿದಾಗ ಹೇಳ್ತೀವಿ. ಇದಿಷ್ಟು ಒಂದು ಭಾಗ. ನಾಳೆ ದಿವಸ ಅದಿಷ್ಟು ಅಭಿಜಾತ ಅಂತ ಹೇಳಿದ ಮೇಲೆ ಅದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದಾಗಿರುತ್ತೆ. ಇರೋರಿಗೆ ಉಪಯೋಗ ಆಗುತ್ತೆ, ಬೆಳೆಸ್ಕೊಳಕ್ಕೆ ಅನುಕೂಲ ಆಗುತ್ತೆ.